तिमिरान्धनाशलाखया चक्षुरुन्मीलितं येन तस्मै श्रीगुरुवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्णा 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 हरे 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 राम 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 हरे हरे मूकं करोति वाचालं पङ्गुं लङ्घयति गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्। ಹರೇ ಕೃಷ್ಣ. ಭಕ್ತರಿಗೆಲ್ಲ ಸ್ವಾಗತ. ಇವತ್ತು ನಾವು 5ನೇ ಸ್ಕಂದದ ಪ್ರಥಮ ಅಧ್ಯಾಯ. ಮಹಾರಾಜ ಪ್ರಿಯವ್ರತನ ಚಟುವಟಿಕೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಿಯವ್ರತ ಮಹಾರಾಜರು ಸ್ವಯಂಭುವ ಮನುವಿನ ಮಗ. ಅವರು ತಪಸ್ಸಿಗಂತ ಕಾಡಿಗೆ ಹೋಗಿದ್ದಾರೆ. ಬ್ರಹ್ಮಚಾರಿ ವ್ರತವನ್ನು ಪಾಲಿಸ್ತಾ ಇದ್ದಾರೆ. ಆದರೆ ಈಗ ಅವಶ್ಯಕತೆ ಇದೆ, ರಾಜನ ಒಂದು ಅವಶ್ಯಕತೆ ಇದೆ. ಯಾಕಂದರೆ ಧ್ರುವ ಮಹಾರಾಜರ ವಂಶದಲ್ಲಿ ಬರುವಂಥ ಎಲ್ಲ ರಾಜರು ಆ ಭೂಮಿಯನ್ನು ಆಡಿ ಈಗ ನಿವೃತ್ತರಾಗಿದ್ದಾರೆ. ಭೂಮಿಯನ್ನು ಆಳೋದಕ್ಕೆ ಯಾರೂ ಇಲ್ಲ. ಅದಕ್ಕೆ ಪ್ರಿಯವ್ರತ ನೀನು ವಾಪಸ್ ಬಾ, ನೀನು ರಾಜ್ಯವನ್ನು ನೋಡ್ಕುವಂತ ರಿಕ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ. ಅದರ ಮನು ಮಹಾರಾಜರ ಮಾತನ್ನು ಅವರು ತಿರಸ್ಕರಿಸಿದರು. ಆಗ ಪ್ರಿಯವ್ರತನನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಕ್ಷಾತ್ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮಜಿ ಬಂದು ಹೇಳ್ತಾರೆ, ಆ್ಯಕ್ಚುಲಿ ಇದು ಭಗವಂತನ ಇಚ್ಛೆ. ಭಗವಂತನ ಇಚ್ಛೆಯನ್ನು ಯಾರೂ ತಾಳಕ್ಕೆ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಅಹಂ ಬ್ರಹ್ಮ ಹೇಳ್ತಾರೆ, ನಾನು ಶಿವ ಮತ್ತು ಎಲ್ಲ ದೇವತೆಗಳಿಂದಲೂ ಕೂಡ ಭಗವಂತನ ಆದೇಶವನ್ನು ಮೀರೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಭಗವಂತನ ಆದೇಶಕ್ಕೆ ಅಧೀನರಾಗಿದ್ದೀವಿ. ನೀನು ಇದು ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು ನೀನು ಇದನ್ನು ಸ್ವೀಕರಿಸು, ಈ ಕಾರ್ಯವನ್ನು ಮಾಡು ಅಂತ ಹೇಳಿದಾಗ ಪ್ರಿಯವ್ರತ ಒಪ್ಕೊಂತಾನೆ. ಮತ್ತು ಪ್ರಿಯವ್ರತನಿಗೆ ಭಯ ಇತ್ತು. ಅದೇನು, ನಾನು ಈ ರಾಜ್ಯವನ್ನು ಆಳ್ತಾ ನಾನು ಪ್ರಭಾವಕ್ಕೆ ಒಳಗಾದರೆ, ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾದರೆ ನಾನು ಹೇಗೆ ಮುಕ್ತಿಯನ್ನು ಪಡೆಯಬಹುದು? ದಯವಿಟ್ಟು ನನಗೆ ರಕ್ಷಣೆಯನ್ನು ಕೊಡಿ ಅಂತ ಹೇಳಿದಾಗ ಬ್ರಹ್ಮ ಹೇಳ್ತಾರೆ, ಆ್ಯಕ್ಚುಲಿ ನೀನು ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದರೆ ನೀನು ಯಾವಾಗಲೂ ಭಗವಂತನ ಚಿಂತನೆ ಮಾಡ್ತಾ ಇರು, ಭಗವಂತನ ರಕ್ಷಣೆ ನಿನಗೆ ಇದ್ದೇ ಇರುತ್ತೆ. ನೀನು ರಾಜ್ಯವನ್ನು ಆಳ್ತಾ ಇದ್ರೂ ಕೂಡ, ನೀನು ಹಲವಾರು ವಿಷಯ ವಸ್ತುಗಳ ಜೊತೆ ಇದ್ದರೂ ಕೂಡ ನೀನು ಅದರಿಂದ ಪ್ರಭಾವಿತನಾಗುವುದಿಲ್ಲ, ನೀನು ಸುರಕ್ಷಿತವಾಗಿರ್ತೀಯ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು ಬ್ರಹ್ಮ ಹಿಂತಿರುಗ್ತಾರೆ. ಇವತ್ತು ಆ್ಯಕ್ಚುಲಿ ನೋಡೋಣ ಬ್ರಹ್ಮಜಿ ಹೇಗೆ ಅವರು ವಾಪಸ್ ಹೋಗ್ತಾರೆ ಅಂತ. 20ನೇ ಶ್ಲೋಕದಿಂದ ಇವತ್ತು ಮುಂದುವರಿಸೋಣ. ಪ್ರಿಯವ್ರತ ಒಪ್ಪುತ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮಃ. ಶ್ರೀ ಶುಕೋವಾಚ. ಶುಕದೇವ ಮಹಾರಾಜರು ಹೇಳ್ತಾ ಇದ್ದಾರೆ, ಇತಿ ಸಮಭಿಹಿತೋ ಮಹಾಭಾಗವತೋ ಭಗವತಃ ತ್ರಿಭುವನ ಗುರೋರ್ ಅನುಶಾಸನಂ ಆತ್ಮನೋ ಲಘುತಯಾವನತ ಶಿರೋಧರೋ ಭಾಡಂ ಇತಿ ಸ ಬಹುಮಾನಂ ಉವಾಹ. ಎಸ್ ಪ್ರಭಾ ಮಾತಾರಿ ಕೈ ಎತ್ತಿದ್ರಲ್ಲ. ಓಕೆ, ಭಾನು ಮಾತಾರಿ ಓದಿ. ಹರಿಕೃಷ್ಣ ಪ್ರಭುಜಿ. ಶ್ರೀ ಶುಕಮುನಿಗಳು ಮುಂದುವರಿಸಿದರು. ತ್ರಿಲೋಕಗಳ ಗುರುವಾದ ಬ್ರಹ್ಮದೇವನಿಂದ
ಹೇಗೆ ಪೂರ್ಣವಾಗಿ ಉಪದೇಶ ಹೊಂದಿದ ನಂತರ ಪ್ರಿಯವ್ರತನು ತಾನು ಕನಿಷ್ಠ ಸ್ಥಾನಮಾನದವನಾದುದರಿಂದ ನಮಸ್ಕಾರಗಳನ್ನು ಅರ್ಪಿಸಿ ಆದೇಶವನ್ನು ಒಪ್ಪಿಕೊಂಡನು ಮತ್ತು ಅದನ್ನು ಬಹು ಗೌರವದಿಂದ ನಿರ್ವಹಿಸಿದನು. ಹರಿಕೃಷ್ಣ ಪ್ರಭುಜಿ, ಧನ್ಯವಾದ. ಸೊ ಇತಿ ಸಮಭಿಹಿತೋ ಭಗವಂತನ ಆದೇಶವನ್ನ, ಬ್ರಹ್ಮದೇವರ ಆದೇಶವನ್ನ ಕೇಳಿದ ಮೇಲೆ ಮಹಾಭಾಗವತಃ, ಸೊ ಭಗವತ ತ್ರಿಭುವನ ಗುರೋರ್ ಅನುಶಾಸನಂ. ಸೊ ಬ್ರಹ್ಮಜಿ ಯಾರು? ಬ್ರಹ್ಮದೇವರು ತ್ರಿಭುವನ ಗುರು. ಎಷ್ಟು? ತ್ರಿಭುವನ ಅಂದರೆ 3 ಲೋಕಗಳ ರಾಜ. ಅನುಶಾಸನ, ಅವರ ಅನುಶಾಸನವನ್ನ ಪಾಲಿಸೋಕೆ ಸಿದ್ಧರಾಗ್ತಾರೆ. ಆತ್ಮನೋ ಲಘುತಯ, ಅವನು ಚಿಕ್ಕವನು, ನಾನು ಚಿಕ್ಕವರು, ದೊಡ್ಡವರು ಹೇಳ್ತಾ ಇದ್ದಾರೆ. ತಂದೆ ಅಷ್ಟೇ ಅಲ್ಲ, ಬ್ರಹ್ಮದೇವರು ಕೂಡ ಹೇಳ್ತಾ ಇದ್ದಾರೆ ಅವರ ಇಚ್ಛೆಯನ್ನು ಪೂರೈಸಲೇಬೇಕು ಅಂತ ಸ್ವೀಕರಿಸ್ತಾರೆ. ಲಘುತಯ ಅವನತ ಶಿರೋಧರೋ, ನಮಸ್ಕರಿಸಿ, ಅವರ ತಲೆಯನ್ನು ನಮಸ್ಕರಿಸಿ, ಬಾಡಮಿತಿ, ಬಾಡಮಿತಿ ಅಂದರೆ ಐ ವಿಲ್ ಡೂ, ನಾನು ಒಪ್ಕೊಂತೀನಿ, ಬಾಡಮಿತಿ ಸ ಬಹುಮಾನಂ, ತುಂಬ ಗೌರವವನ್ನು ಕೊಟ್ಟು ಬ್ರಹ್ಮಜಿ ಹೇಳಿದಂತಹ ಶಾಸನವನ್ನು ಪಾಲಿಸ್ತಾರೆ. ಸೊ ಶಿಷ್ಯ ಗುರು ಕೊಟ್ಟಂತಹ ಆದೇಶವನ್ನು, ಗುರುಗಳು ಕೊಟ್ಟಂತಹ ಆದೇಶವನ್ನು ಪೂರೈಸಲೇಬೇಕು. ಎಸ್ ಸರ್ ಅಂತ ಹೇಳಬೇಕು, ನೋ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಗುರುಗಳ ಆದೇಶವನ್ನ ತಿರಸ್ಕರಿಸಬಾರದು, ನೆವರ್. ಗುರುಗಳ ಆದೇಶವನ್ನ ಪಾಲಿಸುವುದರಲ್ಲಿ ಸ್ವಲ್ಪ ವಿಳಂಬ ಆವಾಗಬಹುದು, ಅದು ಓಕೆ. ಆದರೆ ಅದನ್ನು ತಿರಸ್ಕರಿಸಿದ್ರೆ ಅದು ಅಪರಾಧವಾಗುತ್ತೆ. ಉದಾಹರಣೆಗೆ ಶ್ರೀಲ ಗುರುಪಾದರಿಗೆ ಆದೇಶ ಸಿಕ್ಕಿತ್ತು 1922ರಲ್ಲಿ. ಗುರುಗಳು ಹೇಳಿದ್ರು, ಈ ಆಂಗ್ಲ ಭಾಷೆಯಲ್ಲಿ ವಿದೇಶದಲ್ಲಿ ಭಗವದ್ಭಕ್ತಿಯ ಪ್ರಚಾರವನ್ನು ಮಾಡುವಂತ 1922 ಅಲ್ಲಿ ಕೊಟ್ಟಂತ ಆದೇಶವದು. ಆದರೆ ಶ್ರೀಲ ಗುರುಪಾದರಾಗಿ ಯೋಚನೆ ಮಾಡ್ತಾರೆ, ನಾನು ಈಗ ಗೃಹಸ್ಥನಾಗಿದ್ದೀನಿ, ನನಗೆ ಹಲವಾರು ಜವಾಬ್ದಾರಿಗಳಿದ್ದಾವೆ, ಮನೆಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಸೊ ಸಾಕಷ್ಟು ಜವಾಬ್ದಾರಿ ಇದೆ, ಸೊ ಈಗ ಮಾಡೋಕ್ಕಾಗಲ್ಲ ಅಂತ. ಆದರೆ ಅದು ತಿರಸ್ಕರಿಸಲಿಲ್ಲ. ಸದ್ಯದಲ್ಲಿ ಮಾಡೋಕ್ಕಾಗದೇ ಇದ್ರು ಕೂಡ ಗುರುಗಳ ಉಪದೇಶವನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ರು. 1965ರಲ್ಲಿ ಅವರು ಹಡಗಿನಲ್ಲಿ ಪ್ರಯಾಣ ಮಾಡಿ ವಿದೇಶಕ್ಕೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ. ಸೊ ವಿಳಂಬವಾಯಿತು, ಆದರೆ ಆದೇಶವನ್ನ ತಿರಸ್ಕರಿಸಲಿಲ್ಲ, ನೆಗ್ಲೆಕ್ಟ್ ಮಾಡಲಿಲ್ಲ, ರಿಜೆಕ್ಟ್ ಮಾಡಲಿಲ್ಲ, ನೆಗ್ಲೆಕ್ಟ್ ಮಾಡಲಿಲ್ಲ. ಸೊ ಅದೇ ರೀತಿ ನಾವು ಕೂಡ ಗುರುಗಳು ಕೊಟ್ಟಂತಹ ಆದೇಶವನ್ನ ನಮ್ಮ ಜೀವನ ಅಂತ ತಗೋಬೇಕು. ವಿ ಶುಡ್ ಟೇಕ್ ಇಟ್ ಆಸ್ ಎ ಲೈಫ್ ಅಂಡ್ ಸೋಲ್. ನಮ್ಮ ಗುರುಗಳ ಆದೇಶವೇ ನಮ್ಮ ಜೀವನವಾಗಬೇಕು. ಅವನೇ ನಿಜವಾದ ಶಿಷ್ಯ. ಎಲ್ಲರೂ ಸುಮ್ಮನೆ ತೋರಿಸೋದಕ್ಕೆ ಶಿಷ್ಯ ಅಷ್ಟೇ, ಗುರುಗಳೇ ನಮಸ್ಕಾರ, ಗುರುಗಳೇ ದಂಡೋತ್ ಪ್ರಣಾಮ ಅಂತಾರೆ ಅಷ್ಟೇ. ಆದರೆ ಗುರುಗಳು ಹೇಳಿದ್ದು ಮಾಡೋದಿಲ್ಲ. ಸೊ ಇಲ್ಲಿ ಪ್ರಿಯವ್ರತ ಮಹಾರಾಜ ಬ್ರಹ್ಮದೇವರು ಹೇಳಿದಂತಹ ಮಾತನ್ನ ಸ್ವೀಕರಿಸುತ್ತಾರೆ. ಸೊ ಪ್ರಿಯವ್ರತನು ಮಹಾಭಾಗವತ, ಬ್ರಹ್ಮಜಿ ಕೂಡ ಅವರು ಭಾಗವತರು, ಅವರು ಕೂಡ ಮಹಾಭಕ್ತರು, ಮತ್ತೆ ಅವರ ಅಧಿಕಾರಿಗಳು, ಮೇಲಾಧಿಕಾರಿಗಳು, ಈ ಬ್ರಹ್ಮಾಂಡದ 3 ಲೋಕಗಳ ಅಧಿಪತಿಗಳು ಗುರುಗಳು. ಗುರು ಅಂದ್ರೆ ಸೀನಿಯರ್ ಅಂತ ಕೂಡ ಅರ್ಥ ಆಗುತ್ತೆ. ಸೊ ತ್ರಿಲೋಕ ಗುರು, ತ್ರಿಭುವನ ಗುರು ಅಂತ ಬ್ರಹ್ಮಜಿಗೆ ಸಂಬೋಧನೆ ಮಾಡಿದ್ದಾರೆ ಇಲ್ಲಿ. ಭಗವಾನಪಿ ಮನುನಾ ಯಥಾವದ್ ಉಪಕಲ್ಪಿತಾಪಚಿತಿಃ ಪ್ರಿಯವ್ರತ ನಾರದಯೋರ್ ಅವಿಷಮಂ ಅಭಿಷಮೀಕ್ಷಮಾಣಯೋರ್ ಆತ್ಮಸಂ ಅವಸ್ಥಾನಂ ಅವಾನ್ ಮನಸಂ ಕ್ಷಯಂ ಅವ್ಯವರ್ಧತಂ ಪ್ರವರ್ತಯನ್ ಅಗಮತ್. ಓಕೆ, ಪ್ರಭಾ ಮಾತಾಜಿ. ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಓದಿ. ಆಗ ಮನುವು ತನಗೆ ಸಾಧ್ಯವಾದಷ್ಟು ಗೌರವಪೂರ್ವಕವಾಗಿ ಬ್ರಹ್ಮದೇವನನ್ನು ಪೂಜಿಸಿ ತೃಪ್ತಿಪಡಿಸಿದನು. ಪ್ರಿಯವ್ರತ ಮತ್ತು ನಾರದರು ಕೂಡ ಅಸಮಾಧಾನನಾದ ಲವಲೇಶವೂ ಇಲ್ಲದೆ ಬ್ರಹ್ಮನನ್ನು ನೋಡುತ್ತಿದ್ದರು. ಪ್ರಿಯವ್ರತನು ತನ್ನ ತಂದೆಯ
ಕೋರಿಕೆಯನ್ನು ಒಪ್ಪಿಕೊಳ್ಳುವಂತೆ ಮಾಡಿದ ಬ್ರಹ್ಮದೇವನು ಲೌಕಿಕ ಮನಸ್ಸು ಅಥವಾ ಮಾತುಗಳ ವರ್ಣನೆಗೆ ಅಸಾಧ್ಯವಾದ ತನ್ನ ಧಾಮವಾದ ಸತ್ಯಲೋಕಕ್ಕೆ ಹಿಂದಿರುಗಿದನು. ಅದಕ್ಕೆ ಗುರುಜಿ. ನಾರದರು ಬ್ರಹ್ಮಚಾರಿಗಳು, ಸನ್ಯಾಸಿಗಳು. ಪ್ರಿಯವ್ರತ ಕೂಡ ಬ್ರಹ್ಮಚಾರಿ ವರ್ತನ ಪಾಲಿಸ್ತಾ ಇದ್ದ. ಅವರಿಗೆ ಮನು ಹೇಳಿದ್ದು ಹಿಡಿಸ್ಲಿಲ್ಲ, ಆದ್ರೆ ಬ್ರಹ್ಮದೇವರು ಹೇಳಿದ್ಮೇಲೆ ಅದನ್ನು ಸ್ವೀಕರಿಸ್ತಾರೆ. ಬ್ರಹ್ಮಜಿಯ ಮಾತನ್ನು ಸ್ವೀಕರಿಸ್ತಾರೆ. ಆ ವಿಷಮ ಒಂದು ಚೂರು ಅವರಲ್ಲಿ ಶಂಕೆ ಇರಲಿಲ್ಲ, ರೈಟ್? ನೋ ಅಸಮಾಧಾನವಿರಲಿಲ್ಲ. ಓಕೆ, ಸೊ ಈ ರೀತಿ ಗೌರವವನ್ನ ಸಲ್ಲಿಸ್ತಾರೆ. ಉಪಕಲ್ಪಿತಾಪಚತಿ, ಪೂಜೆ ಮಾಡ್ತಾರೆ, ಪೂಜಿಸುತ್ತಾರೆ ಬ್ರಹ್ಮಜಿಗೆ. ಉಪಕಲ್ಪಿತಾಪಚತಿ ಪ್ರಿಯವ್ರತನಾದ ವಿಷಯ. ಸೊ ಬ್ರಹ್ಮದೇವರು ಅವರು ವಾಪಸ್ ಹಿಂತಿರುಗ್ತಾರೆ. ಎಲ್ಲಿಗೆ? ಸತ್ಯಲೋಕಕ್ಕೆ. ಸತ್ಯಲೋಕಕ್ಕೆ, ತಮ್ಮ ಧಾಮವಾದಂತಹ ಸತ್ಯಲೋಕಕ್ಕೆ ಹೋಗ್ತಾರೆ. ಸತ್ಯಲೋಕ ಹಿಂತಿರುಗಿದರು. ಎಂತ ಲೋಕ ಅದು? ಲೌಕಿಕ ಮನಸ್ಸು ಅಥವಾ ಮಾತುಗಳ ವರ್ಣನೆಗೆ ಅಸಾಧ್ಯವಾದ. ಆದರೆ ಈ ಸತ್ಯಲೋಕವನ್ನ ಭೌತಿಕ ಮಾತುಗಳಿಂದ ಅಥವಾ ನಮ್ಮ ಅನುಭವದಿಂದ ವರ್ಣಿಸಲು ಸಾಧ್ಯವೇ ಇಲ್ಲ. ಅಂತಹ ಉನ್ನತವಾದಂತಹ ಲೋಕವಿದು ಸತ್ಯಲೋಕ. ಈ ಬ್ರಹ್ಮಾಂಡದಲ್ಲಿ ಅತಿ ಉನ್ನತ ಸ್ತರದಲ್ಲಿರುವಂತಹ ಲೋಕ ಅದು. ಸೊ ಬ್ರಹ್ಮಚಾರಿಯಿರ್ತಾರೆ, ಸ್ವಂತಹ ಲೋಕದಿಂದ ಬಂದವರು. ಸತ್ಯಲೋಕದಿಂದ ಮೇಲೆ ಬ್ರಹ್ಮಲೋಕನೇ. ಆ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮಜ್ಯೋತಿ ಅಥವಾ ವೈಕುಂಠ ಲೋಕ. ಸತ್ಯಲೋಕವನ್ನ ಮೀರಿ ಮೇಲೆ ಹೋದ್ರೆ, ದಾಟಿ ಮೇಲೆ ಹೋದ್ರೆ ಬ್ರಹ್ಮಾಂಡದ ಪದರುಗಳು ಅದರ ಮೇಲೆ ಇದೆ. ವಿರಜಾ ನದಿ, ವೈಕುಂಠ ಲೋಕ. ಸೊ ಈ ಭೌತಿಕ ಜಗತ್ತಿನಲ್ಲಿ ಅತಿ ಉನ್ನತವಾದ ಸ್ಥಳದಲ್ಲಿರುವುದು ಸತ್ಯಲೋಕ. ಸೊ ನಮಗೆ ಅದರ ಬಗ್ಗೆ ಅನುಭವವಿಲ್ಲ, ಅದಕ್ಕೆ ಅದನ್ನು ವರ್ಣನೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಈ ಜಗತ್ತಿನಲ್ಲಿ ಹಲವಾರು ಲೋಕಗಳಿದೆ. ಭಾರತವಿದೆ, ಇದೊಂದು ರಾಷ್ಟ್ರ. ಅಮೆರಿಕ ಇದೆ, ನ್ಯೂಜಿಲೆಂಡ್ ಇದೆ, ಸ್ವಿಟ್ಜರ್ಲೆಂಡ್ ಇದೆ. ಪ್ರತಿಯೊಂದು ದೇಶದಲ್ಲಿ, ರಾಷ್ಟ್ರದಲ್ಲಿ ಒಂದೊಂದು ವಿಶೇಷತೆ ಇದೆ. ಒಂದಕ್ಕಿಂತ ಇನ್ನೊಂದು ಉತ್ತಮವಾದಂತಹ ಸ್ಥಳಗಳು ನೋಡೋದಕ್ಕೆ ಸಿಗ್ತವೆ. ಇದಕ್ಕೂ ಉತ್ತಮವಾದದ್ದು ಸ್ವರ್ಗಲೋಕ, ಸ್ವರ್ಗಲೋಕಕ್ಕೂ ಉತ್ತಮವಾದದ್ದು ಮಹರ್ಲೋಕ, ಅದಕ್ಕಿಂತ ಮೇಲೆ ತಪೋಲೋಕ, ಜನಲೋಕ, ಸತ್ಯಲೋಕ ಅತಿ ಉನ್ನತ ಸ್ತರದಲ್ಲಿದೆ. ಸೊ ಅಂತಹ ಲೋಕಕ್ಕೆ ವಾಪಸ್ ಹಿಂದಿರುಗಿ ಹೋಗ್ತಾರೆ. ಸೊ ನಾರದ ವಾಸ್ ನಾಟ್ ಎಟ್ ಆಲ್ ಸಾರಿ ದಟ್ ಹಿ ಹ್ಯಾಡ್ ಬಿನ್ ಫ್ರಸ್ಟ್ರೇಟೆಡ್. ಸೊ ನಾರದರಿಗೂ ಕೂಡ ಯಾವುದೇ ಒಂದು ಏನಂತಾರೆ ದುಃಖ ಆಗಲಿಲ್ಲ, ಅವರು ಮನಸ್ಸಿನಲ್ಲಿ ಅಸಮಾಧಾನವಾಗಲಿಲ್ಲ. ನನ್ನ ಶಿಷ್ಯನನ್ನ ಮದುವೆ ಮಾಡಿಸಿದ್ದಾರೆ, ಇಲ್ಲ, ಆ ರೀತಿ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಇರಲಿಲ್ಲ. ಸೊ ಬ್ರಹ್ಮಾಜಿ ಹೇಳೋದಾದ್ರೆ ಒಪ್ಕೊಂಡ್ಬಿಡ್ತಾರೆ ಎಲ್ಲರೂ. ಅದೇ ರೀತಿ ಕೆಲವೊಮ್ಮೆ ಇಬ್ಬರು ಭಕ್ತರ ನಡುವೆ ಕೆಲವೊಮ್ಮೆ ಒಂದು ವಿವಾದ ಇರಬಹುದು. ಸೊ ಕೆಲವೊಮ್ಮೆ ಭಕ್ತರ ಮಧ್ಯೆ ಕೂಡ ಕೆಲವೊಮ್ಮೆ ವಿವಾದವಾಗುತ್ತೆ. ಸಪೋಸ್ ಉದಾಹರಣೆಗೆ ಟೆಂಪಲ್ ಅಲ್ಲಿ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಅಲ್ಲಿ ಹಬ್ಬ ಬರ್ತಾ ಇದೆ, ಹಬ್ಬದ ದಿನ ದೇವರಿಗೆ ಹೊಸ ಬಟ್ಟೆ ಮಾಡ್ತಾರೆ. ಒಬ್ಬರು ಹೇಳ್ತಾರೆ, ಓಕೆ, ನಾವು ನೀಲಿ ಬಣ್ಣದ ವಸ್ತ್ರವನ್ನು ಉಪಯೋಗಿಸಿ ದೇವರಿಗೆ ಹೊಸ ವಸ್ತ್ರವನ್ನು ರೆಡಿ ಮಾಡೋಣ. ಇನ್ನೊಬ್ರು ಹೇಳ್ತಾರೆ, ಇಲ್ಲ ಪಿಂಕ್ ವಸ್ತ್ರ ಯೂಸ್ ಮಾಡೋಣ ಅಂತ. ಸೊ ಭಕ್ತರಿಬ್ರು ಸೇವೆ ಮಾಡೋಕ್ಕೆ ಇಚ್ಛೆ ಇದೆ ಇಬ್ರಿಗೂ. ಇಬ್ರು ಸೇವೆ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದಾರೆ, ಆದರೆ ಬೇರೆ ಬೇರೆ ಭಾವ. ಒಬ್ರು ಹೇಳ್ತಾರೆ ನೀಲಿ ವಸ್ತ್ರ, ಇನ್ನೊಬ್ರು ಹೇಳ್ತಾರೆ ಪಿಂಕ್ ವಸ್ತ್ರ, ಇನ್ನೊಬ್ರು ಹೇಳ್ತಾರೆ ಹಳದಿ ವಸ್ತ್ರ. ಈ ರೀತಿ ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ರೀತಿ ಸೇವ್ ಮಾಡುವ ರೀತಿ ಇರುತ್ತೆ. ಆಗ ಆ ವಾದವಾದಾಗ ಕೆಲವೊಮ್ಮೆ ತುಂಬಾ ಸೀರಿಯಸ್ ಆಗಿಬಿಡುತ್ತೆ ಮ್ಯಾಟರ್. ಆಗ ಏನ್ ಮಾಡ್ಬೇಕು? ಮೇಲಾಧಿಕಾರಿಗಳಿಗೆ ಕೇಳಬೇಕು. ಸೊ ಪ್ರಭುಜಿ ಅಥವಾ ಮಾತಾಜಿ, ಈ ರೀತಿ ಏನೋ ಚರ್ಚೆ ನಡೀತಾ ಇದೆ, ಸೊ ಒಂದು ಕನ್ಕ್ಲೂಷನ್ ಬರ್ತಾ ಇಲ್ಲ, ನೀವೇನು ಹೇಳ್ತೀರಾ? ಆಗ ಅವ್ರು ಹೇಳ್ತಾರೆ, ಓಕೆ, ಹೋದ ಫೆಸ್ಟಿವಲ್ ಅಲ್ಲಿ ನಾವು ನೀಲಿ ಬಟ್ಟೆನೆ ಮಾಡಿದ್ವಿ, ಈ ಸಲ ಪಿಂಕ್ ವಸ್ತ್ರ, ಮುಂದಿನ ಸಲ ಎಲ್ಲೋ ವಸ್ತ್ರ, ಈ ರೀತಿ ಒಂದು ಫಿಕ್ಸ್ ಮಾಡಿಬಿಡ್ತಾರೆ. ಸೊ ದೆನ್ ಡ್ರೆಸ್ ಹೊಲಿಯುವವರು ಅದಕ್ಕೆ ಅನುಗುಣವಾಗಿ, ಸೊ ಮೇಲಧಿಕಾರಿಗಳು ಏನು ಹೇಳಿದ್ದಾರೆ, ಗುರುಗಳು ಏನು ಹೇಳಿದ್ದಾರೆ ಅದನ್ನು ಪಾಲಿಸ್ತಾರೆ. ಸೊ ಅವಾಗ ಯಾವುದೇ ರೀತಿಯ ರೆಸೆಂಟ್ಮೆಂಟ್ ಅಥವಾ ಅಸಮಾಧಾನ ಇರಬಾರ್ದು, ಸಂತೋಷವಾಗಿ ಮಾಡಬೇಕಾಯ್ತು. ಗುರುಗಳಿಂದ ಬಂದಂಥ ಇಚ್ಛೆ ಕೃಷ್ಣನ ಇಚ್ಛೆ. ಕೃಷ್ಣನಿಗೆ ಈ ಹಬ್ಬದಲ್ಲಿ ನೀಲಿ ವಸ್ತ್ರ ಧರಿಸುವ ಇಚ್ಛೆ ಇದೆ, ಇದರಲ್ಲಿ ಹಳದಿ ವಸ್ತ್ರ ಧರಿಸುವ ಇಚ್ಛೆ ಇದೆ. ಭಗವಂತನ ಇಚ್ಛೆ ಗುರುಗಳ ಮುಖಾಂತರ ಬರ್ತಾ ಇದೆ, ಅದನ್ನ ನಾವು ಸ್ವೀಕರಿಸಬೇಕು. ಆದರೆ ಇದಕ್ಕೆ ವಿರುದ್ಧವಾಗಿ ಜನ ಏನ್ ಮಾಡ್ಬೋದು? ನನ್ನ ಮಾತನ್ನು ಕೇಳಲಿಲ್ಲ,
ಅವ್ರ ಮಾತನ್ನು ಕೇಳಿದ್ರು, ಅವ್ರ ಇಚ್ಛೆನೆ ಪೂರೈಸ್ತಾರೆ, ನನ್ನ ಇಚ್ಛೆ ಕೇಳೋದೇ ಇಲ್ಲ. ಮುಂದಿನ ಫೆಸ್ಟಿವಲ್ ಅಲ್ಲಿ ನಿಮ್ಮ ಕೃಷ್ಣನಿಗೆ ಇಚ್ಛೆ ಇದ್ರೆ ಆ ವರ್ಣದ ವಸ್ತ್ರ ಉಟ್ಕೊಂತಾನೆ, ವಿಲ್ ಅಕ್ಸೆಪ್ಟ್ ಇಟ್. ಸೊ ಯಾವಾಗ ಗುರುಗಳು ಏನ್ ಹೇಳ್ತಾರೋ ಅದನ್ನು ನಾವು ಒಪ್ಕೋಬೇಕು. ಗುರುಗಳ ಕೃಷ್ಣನ ಇಚ್ಛೆ ಗುರುಗಳ ಮುಖಾಂತರ ಬರ್ತಾ ಇದೆ ಅಂತ ನಾವು ತಿಳ್ಕೋಬೇಕು. ಓಕೆ, ಈ ರೀತಿ ಬ್ರಹ್ಮದೇವರು ತಮ್ಮ ಸತ್ಯಲೋಕಕ್ಕೆ ಹಿಂದಿರುತ್ತಾರೆ. ಸೊ ಮನು ಮಹಾರಾಜರು ಕೂಡ ಅವರು ಹಿಂದಿರುತ್ತಾರೆ. ಮನುರಪಿ ಪರೇಣೈವಂ ಪ್ರತಿಸಂಧಿತ ಮನೋರಥಃ ಸುರಋಷಿವರಾನುಮತೇನಾತ್ಮಜಂ ಅಖಿಲಧರಾಮಂಡಲಸ್ಥಿತಿಗುಪ್ತಯ ಆಸ್ಥಾಪ್ಯ ಸ್ವಯಂ ಅತಿ ವಿಷಮ ವಿಷಯ ವಿಷ ಜಲಾಶಯ ಪರರಾಮ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ಹೀಗೆ ಸ್ವಯಂಭುವ ಮನುವು ಬ್ರಹ್ಮದೇವನ ಸಹಾಯದಿಂದ ತನ್ನ ಅಪೇಕ್ಷೆಗಳನ್ನು ಪೂರೈಸಿಕೊಂಡನು. ಮಹರ್ಷಿ ನಾರದರ ಅನುಮತಿಯಿಂದ ಬ್ರಹ್ಮಾಂಡದ ಸಕಲ ಲೋಕಗಳ ಪಾಲನೆ ಮತ್ತು ಪೋಷಣೆಯ ಆಡಳಿತದ ಹೊಣೆಯನ್ನು ಅವನು ತನ್ನ ಮಗನಿಗೆ ವಹಿಸಿದನು. ಹೀಗೆ ಅವನು ಮಹಾ ಅಪಾಯಕರವಾದ ವಿಷಮಯವಾದ ಲೌಕಿಕ ಬಯಕೆಗಳ ಸಾಗರದಿಂದ ಬಿಡುಗಡೆ ಪಡೆದನು. ಹರೇ ಕೃಷ್ಣ ಪ್ರಭು. ಇಲ್ಲಿ ಮನು ಮಹಾರಾಜರು ಕೂಡ ಇಡೀ ಸಾಮ್ರಾಜ್ಯವನ್ನ ಒಪ್ಪಿಸಿಬಿಡ್ತಾರೆ. ಎಂತ ಅಖಿಲ ಧರಾಮಂಡಲ ಸ್ಥಿತಿ, ಇಡೀ ಧರಾಮಂಡಲ ಅಂದ್ರೆ ಕೇವಲ ಭಾರತ ಅಷ್ಟೇ ಅಲ್ಲ, ಕೇವಲ ಈ ಭೂಮಿ ಅಷ್ಟೇ ಅಲ್ಲ, ಕೇವಲ ಜಂಬೂದ್ವೀಪ ಅಷ್ಟೇ ಅಲ್ಲ, ಇಡೀ ಭೂಮಂಡಲ. ಈ ಭೂಮಂಡಲ ಏನನ್ನೋದನ್ನು ನಾವು ಮುಂದೆ ನೋಡೋಣ, ಬರುತ್ತೆ. ಪಂಚಮಸ್ಕಂದದ ಮಧ್ಯಭಾಗದಲ್ಲಿ ಬರುತ್ತೆ ಈ ಹೇಗೆ ಲೋಕಗಳು ಕಾಣುತ್ತೇವೆ ಅಂತ. ಸೊ ಇಡೀ ಭೂಮಂಡಲವನ್ನ ಪ್ರಿಯವರ್ತನಿಗೆ ಕೊಟ್ಬಿಡ್ತಾರೆ. ಸೊ ಎಷ್ಟು ಶ್ರೀಮಂತ, ಎಷ್ಟು ದೊಡ್ಡವನಾಗಿರ್ಬೇಕು ಪ್ರಿಯವ್ರತ ಮಹಾರಾಜ, ಎಷ್ಟು ಪವರ್ ಇರಬೇಕು, ಎಷ್ಟು ಶಕ್ತಿ ಇರಬೇಕು ಅವ್ರ ಹತ್ರ. ಅಖಿಲಾಧರಾ ಮಂಡಲ ಸ್ಥಿತಿ ಗುಪ್ತಯ ಆಸ್ಥಾಪ್ಯ ಅವರನ್ನ ಆ ಪೋಸ್ಟಿಗೆ ನಿಯುಕ್ತಗೊಳಿಸ್ತಾರೆ. ಸೊ ನಿಯುಕ್ತಗೊಳಿಸಿ ಅವರು ಹಿಂತಿರುಗ್ತಾರೆ. ಮನು ಮಹಾರಾಜರು ಕೂಡ ಅತಿ ವಿಷಮ ವಿಷಯ ವಿಷ ಜಲಾಶಯ ಆಶಯ ಉಪರಾಮ. ಸೊ ಮನು ಮಹಾರಾಜಿಗೆ ತುಂಬಾ ಸಂತೋಷ ಆಗುತ್ತೆ ಬಿಟ್ಕೊಟ್ಟಿದ್ದಕ್ಕೆ. ಸೊ ಪ್ರಭುಪಾದರು ಹೇಳ್ತಾರೆ, ಈ ಕಲಿಯುಗದಲ್ಲಿ ಪೊಲಿಟಿಷಿಯನ್ಸು ಅವರು ಎಲೆಕ್ಷನ್ ಗೆದಿಯೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. ತಮ್ಮ ಚೇಲಗಳನ್ನ ಕಳಿಸಿ ಕಾರ್ಯಕರ್ತರನ್ನ ಕಳಿಸಿ ಮನೆ ಮನೆಗೆ ಹೋಗಿ ನಮಗೆ ಓಟ್ ಹಾಕಿ ಅಂತ ಬೇಡ್ಕೊಂತಾರೆ. ಒಂದು ವೇಳೆ ಪೊಲಿಟಿಷಿಯನ್ ಆದರೆ ಆ ಒಂದು ಚೇರ್ ಮೇಲೆ ಕೂತ್ಕೊಂಡವರು ಅಲ್ಲಿಂದ ಎದ್ದೇಳೋದೇ ಇಲ್ಲ, ಇಡೀ ಜೀವನ ಸಾಯೋವರೆಗೂ ಕೂತಿರ್ಬೇಕಂತಾರೆ. ಸೊ ನಾವು ನೋಡೋದು ಕೆಲವರು 80-85 ವರ್ಷ ವಯಸ್ಸಾಗಿದೆ, ಆದರೂ ಕೂಡ ಅವರು ಆ ಪೋಸ್ಟ್ ಬಿಡ್ತಾ ಇಲ್ಲ, ಅಲ್ಲೇ ಕೂತ್ಕೊಂಡು ಅಲ್ಲೇ ಸಾಯ್ಬೇಕು ಅಂತಾರೆ. ಆದರೆ ಮನು ಮಹಾರಾಜರು ನೋಡಿ ಆಗಿಲ್ಲ, ಪ್ರಿಯವರ್ತನನ್ನ ರಾಜನಾಗಿ ಮಾಡಿ ಅವರು ನಿವೃತ್ತರಾಗ್ತಾರೆ. ಯಾಕೆಂದ್ರೆ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಮಾಡೋದಕ್ಕೆ ಸಮಯ ಸಿಗುತ್ತೆ, ದೇವರ ಚಿಂತನೆ ಮಾಡೋದಕ್ಕೆ ಸಮಯ ಸಿಗುತ್ತೆ. ವಿಷಯ ವಸ್ತುಗಳ ಮಧ್ಯೆ ಇದ್ದರೆ ಭಗವಂತನನ್ನ ಮರೆಯುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಅತಿ ವಿಷಮ ವಿಷಯ ವಿಷ, ವಿಷಮ ವಿಷ. ತುಂಬಾ ಸುಂದರವಾದ ಶ್ಲೋಕ. ಆಸ್ಥಾಪ್ಯ ಸ್ವಯಂ, ಪರಿವರ್ತನನ್ನ ರಾಜನಾಗ ಮಾಡಿ ಅವ್ರೇನ್ ಮಾಡ್ತಾರೆ ಮನು ಮಹಾರಾಜರು. ಮುಂದೋಯ್ತಾ? ಓಕೆ. ಅತಿ ವಿಷಮ ವಿಷಯ ವಿಷ ಜಲಾಶಯ ಆಶಯ ಉಪರರ. ಸೊ ಅತಿ ವಿಷಮ ಅಂದ್ರೆ ತುಂಬಾ ಭಯಂಕರವಾದದ್ದು. ಅತಿ ವಿಷಮ ವಿಷಯ 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 ವಿಷ. ವಿಷಯ ಅಂದ್ರೆ ವಿಷಯ ವಸ್ತುಗಳು, ಶಬ್ದ ಸ್ಪರ್ಶ ರಸ ರೂಪ ಗಂಧ, ಇವೆಲ್ಲ ಇಂದ್ರಿಯ ವಿಷಯ ವಸ್ತುಗಳು. ಸೊ ಇಂದ್ರಿಯ ವಿಷಯ ವಸ್ತುಗಳನ್ನ ವಿಷಕ್ಕೆ ಹೋಲಿಸಿದ್ದಾರೆ. ವಿಷಯ ವಿಷ. ಜಲಾಶಯ, ಈ ಭೌತಿಕ ಜಗತ್ತು ಈ ವಿಷಯ ವಸ್ತುಗಳ ಜಲಾಶಯ. ಆಶಯ ಉಪರರಾಮ.
ಈ ವಿಷಯ ವಸ್ತುಗಳನ್ನ ಭೋಗಿಸುವ ಆಸೆಯನ್ನ ಬಿಟ್ಟು ಬಿಟ್ಟು ತುಂಬಾ ಸಂತುಷ್ಟರಾಗ್ತಾರೆ, ಬಿಡುಗಡೆಯನ್ನು ಪಡಿತಾರೆ. ಇಲ್ಲಿ ಲೌಕಿಕ ಬಯಕೆಗಳ ಸಾಗರದಿಂದ ಬಿಡುಗಡೆ ಪಡೆದನು. ಸೊ ಮನೋಹಾರದಿಂದ ನಮಗೆ ಒಂದು ಒಳ್ಳೆ ಪಾಠ ಇದೆ. ಅದೇನು? ನಾವು ಭೌತಿಕ ಜಗತ್ತಿಗೆ ಆಸಕ್ತರಾಗಿರಬಾರದು. ಆದಷ್ಟು ಬೇಗ ಈ ಲೌಕಿಕ ಜಗತ್ತನ್ನ ತ್ಯಜಿಸಿ ಭಗವಂತನ ಸ್ಮರಣೆಯಲ್ಲಿ ತೊಡಗಬೇಕು. ಯಾರು ಭಗವಂತನ ಸ್ಮರಣೆಯಲ್ಲಿ ತೊಡಗುವುದಿಲ್ಲೋ ಮತ್ತೆ ಹಿಂದಿರುಗಿ ಬರಬೇಕಾಗತ್ತೆ. ರೈಟ್. ಸೊ ಯಾರು 55 ವರ್ಷದ ಮೇಲೆ ಇದ್ದಾರೆ, ಅವರು ವಿಷಯ ವಸ್ತುಗಳನ್ನು ಬಿಡ್ತಾ ಹೋಗಿ ನಿವೃತ್ತರಾಗಬೇಕು. ಕೇವಲ ದೇವರ ಸೇವೆ, ದೇವರ ಚಿಂತನೆಯಲ್ಲಿ ತೊಡಗಬೇಕು. ಅಷ್ಟು ವಯಸ್ಸಾದ ಮೇಲೆ ಕೂಡ ದುಡ್ಡು ಎಣಿಸೋದು ಅಥವಾ ಇಂದ್ರ ತೃಪ್ತಿ ಮಾಡೋದು, ಭೋಗಿಸುವುದು ಅಂತಹ ಆಸೆಯನ್ನು ಇಟ್ಕೊಂಡ್ರೆ ಅದು ಅಂತಹ ಜೀವನ ವ್ಯರ್ಥ. ಸೊ ಎಳಿ ವಯಸ್ಸಿನಲ್ಲೇ ಭಕ್ತಿ ಸೇವೆ ಮಾಡೋದು ಅತಿ ಉತ್ತಮ. ರೈಟ್. ಕೆಲವು ಬ್ರಹ್ಮಚಾರಿಗಳು ಹುಟ್ಟಿನಿಂದಲೇ ಬೈ ಬರ್ತ್ ಎಜುಕೇಶನ್ ಅವ್ರು ಜಾಯ್ನ್ ಆಗಿಬಿಡ್ತಾರೆ, ದೇವರ ಸೇವೆಯಲ್ಲೇ ತೊಡಗಿರ್ತಾರೆ, ಇಡೀ ಜೀವನ ದೇವರ ಸೇವೆನೇ ಮಾಡ್ತಾ ಇರ್ತಾರೆ. ನಾರದ ಮುನಿಗಳಿರ್ತಾರ, ಮಧ್ವಾಚಾರ್ಯ ಇರ್ತಾರ. ಸೊ ಅವರು ಬೇರೆ ಏನೂ ಕಾರ್ಯ ಮಾಡಲೇ ಇಲ್ಲ, ಕೇವಲ ದೇವರ ಸೇವೆ ಮಾಡಿದ್ರು. ಅಂಥ ಜೀವನ ಅತಿ ಉತ್ತಮವಾಗಿದೆ. ಆದರೆ ಯಾರಿಗೆ ಆ ರೀತಿ ಮಾಡೋಕ್ಕಾಗೋದಿಲ್ವೋ, ಅಟ್ಲೀಸ್ಟ್ ಒಂದು ಸಮಯ ಬಂದಾಗ 50 ವರ್ಷ ಅಥವಾ 60 ವರ್ಷ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಆಗಿ ದೇವರ ಸೇವೆಯಲ್ಲಿ ತೊಡಗಲೇಬೇಕು. ಇಲ್ಲ ಅಂದರೆ ಅಂಥ ಜೀವನ ವ್ಯರ್ಥವಾಗುತ್ತೆ, ಮತ್ತೆ ಹುಟ್ಟಿ ಬರಬೇಕಾಗತ್ತೆ. ಕರೆಕ್ಟ್. ಸೊ ಈ ರೀತಿ ಮನೋಹಾರಜನದ ನಾವೊಂದು ಪಾಠವನ್ನು ಕಲಿಬಹುದು. ಸೊ ಪ್ರಭುಪಾದರು ಹೇಳ್ತಾರೆ, ಸಂಸಾರ ವಿಷಾನಲೆ ದಿವನಿಶಿ ಹಿಯ ಜ್ವಲೆ ಜುಡಾಯಿತೆ ನ ಕೋಯ್ನು ಪಾ. ಸೊ ನರಸಿಂಹದಾಸ್ ಠಾಕೂರರ ಒಂದು ಗೀತೆ ಇದೆ. ಈ ಗೀತೆಯಲ್ಲಿ ನರಸಿಂಹದಾಸ್ ಠಾಕೂರ್ ಹೇಳಿದ್ದಾರೆ ಅಂದ್ರೆ, ನಾವು ವಿಷಯದ ಸಾಗರದಲ್ಲಿ ಬಿದ್ದಿದ್ದೀವಿ. ಸಂಸಾರ ವಿಷಾನಲೆ ದಿವನಿಶಿ ಹಿಯ ಜ್ವಲೆ, ಹಗಲು ರಾತ್ರಿ ನಾವು ಬಳಲುತ್ತಿದ್ದೇವೆ, ಕಷ್ಟದಲ್ಲಿದ್ದೇವೆ. ಜುರಾಯಿತೆ ನ ಕೋಯ್ನು ಉಪಾಯ, ಈ ಕಷ್ಟಗಳನ್ನ ನಿರ್ಮೂಲನೆ ಮಾಡೋದಕ್ಕೆ ಯಾವುದೇ ಉಪಾಯ ತೋರಿಸ್ತಾ ಇಲ್ಲ. ಅದಕ್ಕೆ ಕೃಷ್ಣ ಏನ್ ಕೊಟ್ಟಿದ್ದಾನೆ? ಗೋಲೋಕೇರ ಪ್ರೇಮಾಧನ ಹರಿನಾಮ ಸಂಕೀರ್ತನ. ಗೋಲೋಕದ ಪ್ರೇಮಧನ ಅದೇನು? ಹರಿನಾಮ ಸಂಕೀರ್ತನೆ. ಭಗವಂತ ಹರಿನಾಮ ಸಂಕೀರ್ತನೆಯನ್ನು ನಮಗೆ ಕೊಟ್ಟಿದ್ದಾನೆ. ಪ್ರತಿನ ಜನ್ಮಿಲೋಕಿನೇ ಸೊ ಭಗವಂತ ಅಂತ ಉತ್ತಮವಾದ ಹರಿನಾಮ ಸಂಕೀರ್ತನೆಯನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ಈ ಹರಿನಾಮದಲ್ಲಿ ನನಗೆ ರುಚಿನೇ ಬರ್ತಾ ಇಲ್ಲ. ಹರಿನಾಮದಲ್ಲಿ ರುಚಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಬೇರೆ ರುಚಿ ಇದೆ. ವಿಷಯ ವಸ್ತುಗಳ ಪ್ರತಿ ರುಚಿ ಇದೆ, ಅದಕ್ಕೆ ಹರಿನಾಮದ ಪ್ರತಿ ರುಚಿ ಬರ್ತಾ ಇಲ್ಲ. ಹರಿನಾಮ ತಗೊಂತಾ ಇರ್ಬೇಕಾದಾಗ ಯಾವಾಗ ಮುಗಿಯುತ್ತೆ ಇದು, ಯಾವಾಗ 16 ಸುತ್ತು ಮುಗಿಯುತ್ತೆ ಅಂತ ಅನ್ಸುತ್ತೆ. ಯಾರಿಗನ್ಸುತ್ತೆ? ಯಾರಿಗೆ ರುಚಿ ಇಲ್ಲ ಅವ್ರಿಗೆ ಅನ್ಸುತ್ತೆ. ಅದೇ ಯಾರಿಗೆ ಹರಿನಾಮದಲ್ಲಿ ರುಚಿ ಇದೆಯೋ, ಮುಗಿದೋಯ್ತಾ, ಇನ್ನು ಮಾಡೋಣ, ಇನ್ನಿಷ್ಟು ಮಾಡೋಣ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ 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 ಹರಿ. ಸೊ ಇನ್ನಿಷ್ಟು ಹೆಚ್ಚು ಹೆಚ್ಚು ಹರಿನಾಮ ಸಂಕೀರ್ತನೆ ಮಾಡಬೇಕು ಅಂತ ಅವರಿಗೆ ಆಸೆ ಆಗುತ್ತೆ. ಆದರೆ ಯಾರಿಗೆ ಆ ರುಚಿ ಬೆಳೆದಿಲ್ಲ, ಅವ್ರು ಯಾವಾಗ ಮುಗಿದೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಈ ಗೋಲೋಕದ ಪ್ರೇಮಧನ ಹರಿನಾಮ ಸಂಕೀರ್ತನೆಯನ್ನು ನಾವು ಕೊಟ್ಟಿದ್ದಾರೆ. ನಾವು ಅತಿ ವಿಶ್ವಾಸದಿಂದ, ಅತಿ ಶ್ರದ್ಧೆಯಿಂದ ನಾಮೋಚ್ಚಾರಣೆಯನ್ನು ಮಾಡಬೇಕು. ರೈಟ್. ಸೊ ತಮ್ಮಲ್ಲಿ ಎಷ್ಟು ಜನ 16 ಮಾಲೆ ಮಾಡ್ತಾ ಇದ್ದೀರಾ? 16 ರೌಂಡ್ಸ್ ಡೈಲಿ ಮಾಡ್ತಾ ಇದೀವಿ ಪ್ರಭುಜಿ. ನಾನು ಹರೇ ಕೃಷ್ಣ ಪ್ರಭು ಮಾಡ್ತಾ ಇದೀವಿ. ವನಜಾ ಮಾತಾಜಿ, ಉತ್ತರ ಮಾತಾಜಿ, ನಾವು ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ ಸರಸ್ವತಿ ಮಾತಾಜನ್ ಮಾಡ್ತಾ ಇದ್ದಾರೆ, ಹರೇ ಕೃಷ್ಣ ಪ್ರಭುಜಿ. ನಾನು ಮಾಡ್ತಿದ್ದೀನಿ. ಈಶ್ವರಿ ಮಾತಾಜನ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಹರೇ ಕೃಷ್ಣ ಪ್ರಭುಜಿ, ನಾವು ಮಾಡ್ತಾ ಇದ್ವಿ. ಓ, ಲೀಲಾವತಿ ಮಾತಾಜಿನೂ ಮಾಡ್ತಾ ಇದ್ದಾರೆ. 16 ಮಾಡ್ತಾ ಇದ್ವಿ. ವೆರಿ ಗುಡ್. ನಾನು ಮಾಡ್ತಾ ಇದ್ದೀನಿ ಮಹಾಪ್ರಭು. ಓಕೆ, ವಸಂತ ಕುಮಾರಿ ಮಾತಾಜನ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಸುಮಾರು ಜನ ಮಾಡ್ತಾ ಇದ್ದೀರಾ, ಸುಮಾರು ಜನ ಏನು ಮಾಡ್ತಾ ಇಲ್ಲ. ಓಕೆ. ಎಷ್ಟು ಜನ 8 ರಿಂದ 16 ಮಾಲೆ ಮಾಡ್ತಾ ಇದ್ದೀರಾ? 16ಕ್ಕಿಂತ ಕಮ್ಮಿ. 8 to 16. ಸರಿ, ಯಾರು ಇಲ್ವಾ? ಬಿಲೋ 8 ರೌಂಡ್ಸ್, 8ಗಿಂತ ಕಮ್ಮಿ.
4, 5, 6, 7, 8 ಆ ರೀತಿ. ಓಕೆ, ಕೆಲವರು ಸುಮ್ಮನೆ ಇದ್ದಾರೆ ಅಂದ್ರೆ ಏನು? ಓಕೆ, ಮಾಡ್ತಾ ಇದ್ದಾರೆ ಬಟ್ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ. ಓಕೆ ಓಕೆ, ಜಯಲಕ್ಷ್ಮಿ ಮಾತಾಡಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ನಮ್ಗೆ ಕಂಪಲ್ಸರಿ ಅಲ್ಲ ಪ್ರಭು, 16+ ಆಗ್ತದ ನಮ್ದು. 16+ ಮಾಡ್ಲೇಬೇಕು ನೀವು. ನೀವೆಲ್ಲರಿಗೂ ಒಂದು ಮಾದರಿ. ಯು ಶುಡ್ ಸೆಟ್ ಅನ್ ಎಕ್ಸಾಂಪಲ್ ಫಾರ್. ಸೊ ಯಶೋಧ ಮಾತಾಜಿ, she chants more rounds. ಸೊ ಈ ರೀತಿ ಹರಿನಾಮದಲ್ಲಿ ರುಚಿ ಬೆಳೆಸ್ಕೋಬೇಕು. ರುಚಿ ಯಾಕೆ ಬೆಳೆಸ್ಬೇಕಂದ್ರೆ ಅಪರಾಧಗಳ ಕಾರಣದಿಂದ. ಸಂಪಂಗಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಸ್ವಲ್ಪ ಮೈಕ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಚ್ಚಾ, ಮೈಕ್ ವಾಯ್ಸ್ ಕಮ್ಮಿ ಇದೆಯಾ? ಸ್ವಲ್ಪ ಲೋ ವಾಯ್ಸ್ ಇದೆ ಪ್ರಭು, ತುಂಬಾ ಲೋ ವಾಯ್ಸ್. ನೀವು ಹಿಂದೆ ಮುಂದೆ ಹೋಗ್ತಾ ಇರೋದ್ರೆ ಅದೇನೋ ಇದಾಗ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ಓಕೆ, ಹರೇ ಕೃಷ್ಣ. ನೌ ಇಟ್ಸ್ ಬೆಟರ್. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಾನು 20 ರೌಂಡ್ಸ್ ಮಾಡ್ತಾ ಇದ್ದೀನಿ. ಓಕೆ, ಉತ್ತರ ಮಾತಾಜಿ 20 ರೌಂಡ್ಸ್. ವರದರಾಜನ್ ಮಾಡಿದ್ದಾರೆ ಎವ್ರಿ ಡೇ ಬಿಫೋರ್ 7 AM 4 ರೌಂಡ್ಸ್. ಓಕೆ, 4 ರೌಂಡ್ ಮಾಡ್ತಾರೆ. ಹರೇ ಕೃಷ್ಣ ಪ್ರಭು, ಬಿಫೋರ್ 7 AM 20 ರೌಂಡ್ಸ್ ಆಗುತ್ತೆ ಪ್ರಭು. ವಂಡರ್ಫುಲ್. ಸರಸ್ವತಿ ಮಾತಾಜಿ 20 ರೌಂಡ್ಸ್ ಬಿಫೋರ್ 7 AM. ಒಳ್ಳೆ ಸಾಧನೆ, ವೆರಿ ಗುಡ್. ಇದು ಬ್ರಹ್ಮ ಮುಹೂರ್ತದಲ್ಲಿ ಚಾಂಟಿಂಗ್ ಮುಗಿಸ್ಬಿಟ್ರೆ ತುಂಬಾ ಒಳ್ಳೇದು. ಡೇ ಟೈಮಲ್ಲಿ ಚಾಂಟಿಂಗ್ ಗೊತ್ತಲ್ಲ ಹೇಗಿರುತ್ತೆ? ಹರೇ ಕೃಷ್ಣ 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 ಹರೇ ಹರೇ ಮಾಡ್ತಾ ಇರ್ತೀವಿ. ಟ್ರಿಂಗ್ 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 ಫೋನ್ ಬರುತ್ತೆ, ಅಥವಾ ಯಾರೋ ಬಾಗಿಲಿಗೆ ಯಾರೋ ಬರ್ತಾರೆ, ಬಾಗಿಲು ತೆಗಿಬೇಕಾಗುತ್ತೆ, ಅಥವಾ ತರಕಾರಿ ಅವನು ಬರ್ತಾನೆ, ಜಪಮಾಲೆ ಬಿಟ್ಟು ಹೋಗ್ಬೇಕಾಗುತ್ತೆ ತರಕಾರಿ ತಗೊಳ್ಳೋದಕ್ಕೆ. ಸೊ ಅದೇ ಬೆಳಗ್ಗಿನ ಜಾವ 7 ಗಂಟೆ ಒಳಗಡೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇರೋದೇ ಇಲ್ಲ. ಡಿಸ್ಟರ್ಬೆನ್ಸ್ ಏನಿದ್ರು ನಮ್ಮ ಮನಸ್ಸಿನಲ್ಲೇ ಇರುತ್ತೆ, ಆದ್ರೆ ಹೊರಗಡೆ ಡಿಸ್ಟರ್ಬೆನ್ಸ್ ಏನು ಇರೋದಿಲ್ಲ. ಅದಕ್ಕೆ ಆ ಸಮಯ ಏನಿದೆ ತುಂಬಾ ಒಳ್ಳೆ ಸಮಯ ಜಪ ಮಾಡೋದಕ್ಕೆ. ಬೆಳಿಗ್ಗೆ 4 ಗಂಟೆಯಿಂದ ಸುಮಾರು 7-7:30ವರೆಗೂ. ಅದರ ನಂತರ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಫೋನ್ ಕಾಲ್ ಬರೋದು, ಅಂಗಡಿಗೆ ಹೋಗೋದು, ಕೆಲಸ ಮಾಡೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದ ಸೀಕ್ರೆಟ್ ಆಫ್ ವೆರಿ ಗುಡ್ ಚಾಂಟಿಂಗ್ ಇಸ್ ಅರ್ಲಿ ಮಾರ್ನಿಂಗ್, ರೈಟ್? ಸೊ ಒಳ್ಳೆ ಚಾಂಟಿಂಗ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು. 4 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಆಗಿ ಜಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆಗ ಮಾಡ್ತಾ 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 ಏನಾಗುತ್ತೆ, ರುಚಿ ಬೆಳೆಯುತ್ತೆ. ಹೇಗೆ ಯಾರಿಗೆ ಜಾಂಡೀಸ್ ಆಗಿರುತ್ತಲ್ಲ, ಯೆಲ್ಲೋ ಡಿಸೀಸ್, ಜಾಂಡೀಸ್ ಆದವ್ರಿಗೆ ಯಾವುದೇ ಊಟ ಕೊಟ್ಟರು ರುಚಿ ಆಗೋದಿಲ್ಲ. ಇವನ್ ಗುಲಾಬ್ ಜಾಮೂನ್ ಕೊಟ್ಟರು ರುಚಿ ಆಗೋದಿಲ್ಲ. ಯಾಕೆಂದ್ರೆ ನಾಲಿಗೆ ರುಚಿ ಹೋಗ್ಬಿಟ್ಟಿದೆ, ನಾಲಿಗೆ ರೋಗ ಬಂದಿದೆ. ಸೊ ಅವ್ರಿಗೆ ಸೊಲ್ಯೂಷನ್ ಏನು, ಪರಿಹಾರ ಏನು? ಅವರು ಇದು ಕುಡಿಬೇಕು, ಕಬ್ಬಿನಾಲು ಕುಡಿಬೇಕು. ಆ ಕಬ್ಬಿನಾಲು ಕೂಡ ತುಂಬಾ ಕಟು ಅನ್ಸುತ್ತೆ, ಆದ್ರೆ ಕುಡಿತಾ 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 ಏನಾಗುತ್ತೆ, ಅದರ ಪ್ರಭಾವದಿಂದ ಆ ನಾಲಿಗೆಯಲ್ಲಿರುವಂತಹ ರೋಗ ಹೋಗಿ ಬಿಡುತ್ತೆ, ನಿವಾರಣೆ ಆಗುತ್ತೆ. ಆಗ ನಾಲಿಗೆಯ ರುಚಿ ವಾಪಸ್ ಬರುತ್ತೆ, ಇಟ್ ಕಮ್ಸ್ ಬ್ಯಾಕ್. ಸೊ ಅದೇ ರೀತಿ ನಮ್ಮ ನಾಲಿಗೆ ಈಗ ಹರಿನಾಮದ ರುಚಿ ಆಸ್ವಾದನೆ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವಿದ್ಯೆಯಿಂದ ತುಂಬಿದವು. ಅವಿದ್ಯಾ ಪಿತ್ತ ಉಪತಪ್ತ ರಸನಸ್ಯ ನರೋಚಿಕಾನು ಉಪದೇಶಾಮೃತದಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ, ನಮ್ಮ ನಾಲಿಗೆಗೆ ಒಂದು ರೋಗ ಇದೆ. ಎಂತ ರೋಗ ಅದು? ಅವಿದ್ಯಾ ತಪ್ತ ರೋಗ. ಅವಿದ್ಯಾ ಉಪತಪ್ತ ರಸನಸ್ಯ ನರೋಚಿಕಾನು ಕಿಂತು ಆದರಾದನುದಿನಂ ಖಲು ಸೇವ ಜುಷ್ಟ ಸ್ವಾದ್ವಿ ಕ್ರಮಾತ್ ಭವತಿ ತತ್ಕದ ಮೂಲಹಂತ್ರಿ. ಆದರೆ ನಾವು ತುಂಬಾ ಆಧಾರದಿಂದ ಗೌರವಪೂರ್ವಕವಾಗಿ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಂಗೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಮಾಡ್ತಾ 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 ಏನಾಗುತ್ತೆ, ಅವಿದ್ಯೆ ನಾಶವಾಗುತ್ತೆ, ರುಚಿ ಬರುತ್ತೆ. ಸ್ವಾದ್ವಿ ಕ್ರಮಾತ್ ಭವತಿ, ಕ್ರಮೇಣವಾಗಿ ರುಚಿ ಬೆಳೆಯುತ್ತೆ. ತದ್ಗದ ಮೂಲಹಂತ್ರಿ, ಅವಿದ್ಯಾ ಮೂಲತಃ ನಾಶವಾಗುತ್ತೆ. ಫ್ರಮ್ ರೂಟ್ ಇಟ್ ಇಸ್ ಡಿಸ್ಟ್ರಾಯ್ಡ್. ಓಕೆ, ನೆಕ್ಸ್ಟ್ ಶ್ಲೋಕ. ಸೊ ನಾ ಶ್ಲೋಕ ಓದೋದಿಲ್ಲ, ತುಂಬಾ ದೊಡ್ಡ ಶ್ಲೋಕಗಳಿವೆಲ್ಲ. ಸೊ ಸಮಯ ಉಳಿಸೋದಿಕ್ಕೆ ನಾವು ಕೇವಲ ಅನುವಾದವನ್ನು ಓದೋಣ. ಎಸ್, ಲೋಕೇಶ್ ಪ್ರಭು ಓದ್ತೀರಾ? ಲೋಕೇಶ್ ಪ್ರಭು, ನಂತರ ಮಹೇಶ್ವರಿ ಮಾತಾಡಿದ್ರು. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನಾದ ಆದೇಶವನ್ನು ಅನುಸರಿಸಿ ಪ್ರಿಯವ್ರತ ಮಹಾರಾಜನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಪೂರ್ಣವಾಗಿ ತೊಡಗಿದನು. ಆದರೂ ಅವನು ಸಕಲ ಭೌತಿಕ ಆಸಕ್ತಿಗಳಿಂದ
ಬಿಡುಗಡೆಗೆ ಕಾರಣವಾಗುವ ಭಗವಂತನ ಪಾದ ಪದ್ಮಗಳನ್ನು ಸದಾ ಚಿಂತಿಸುತ್ತಿದ್ದನು. ಪ್ರಿಯವ್ರತ ಮಹಾರಾಜನು ಭೌತಿಕ ಮಾಲಿನ್ಯದಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದನು. ಆದರೂ ಅವನು ತನ್ನ ಹಿರಿಯರ ಆದೇಶಗಳನ್ನು ಗೌರವಿಸುವುದಕ್ಕಾಗಿ ಮಾತ್ರ ಭೌತಿಕ ಪ್ರಪಂಚವನ್ನು ಆಳಿದನು. ಸಂಬಂಧ ಇಲ್ಲಿ ಒಂದು ಮುಖ್ಯವಾದ ವಾಕ್ಯ ಇದೆ, ಅದೇನು? ಮಾನವರ್ಧನೋ ಮಹತಾಂ ಮಾನವರ್ಧನ ಅಂದ್ರೆ ದೊಡ್ಡವರ ಮಾತನ್ನ ಪರಿಪಾಲಿಸೋದಕ್ಕೆ ಮಹೀತಲಂ ಶಾಸ ಈ ಮಹೀತಲವನ್ನ ಶಾಸನ ಮಾಡೋದಕ್ಕೆ ಒಪ್ಕೊಂತಾನೆ. ಸೊ ಮಹತಾ ಮಾನವರ್ಧನ ಅಂತ ಹೇಳಲಾಗಿದೆ. ಹಿರಿಯರ ಆದೇಶವನ್ನು ಗೌರವಿಸೋದಕ್ಕಾಗಿ ಮಾತ್ರ ಭೌತಿಕ ಪ್ರಪಂಚವನ್ನು ಆಡಿದನು. ಸೊ ಈ ಗುರುಗಳ ಮಾತನ್ನ ಸ್ವೀಕರಿಸಿ ಗುರುಗಳು ಏನ್ ಹೇಳ್ತಾರೋ ಅದನ್ನ ಮಾಡಲೇಬೇಕು. ಅದು ನಮಗೆ ಹಿಡಿಸಲಿಲ್ಲ ಅಂದ್ರೂ ಕೂಡ ಮಾಡ್ಬೇಕು. ಇಲ್ಲಿ ಪ್ರಿಯವರ್ಧನಿಗೆ ರಾಜನಾಗೂ ಇಚ್ಛೆ ಇರಲಿಲ್ಲ, ಇಚ್ಛೆ ಇಲ್ಲದಿದ್ದು ಕೂಡ ಅವನು ಸ್ವೀಕರಿಸಿದ. ಯಾಕೆ? ಮಹತಾಂ ಮಾನವರ್ಧನ, ಗುರುಗಳ ಪ್ರಶಂಸೆಗೋಸ್ಕರ, ಅವರ ಸಂತುಷ್ಟಿಗೋಸ್ಕರ. ಹೇಗೆ ಅವನು ರಾಜ್ಯವನ್ನು ಆಳ್ತಾ ಇದ್ದ? ಆದಿ ಭಗವತಃ ಆದಿಪುರುಷಸ್ಯ ಅಂಘ್ರಿಯುಗಲ ಅನವರತ ಧ್ಯಾನ ಅನುಭಾವೇನ. ಸೊ ಭಗವಂತನ ಪಾದ ಕಮಲಗಳ ಧ್ಯಾನವನ್ನ ಸದೈವ ಮಾಡುತ್ತಾ ರಾಜ್ಯವನ್ನ ಆಡಿದನು ಅಂತ ಇಲ್ಲಿ ಹೇಳಲಾಗಿದೆ. ಭೌತಿಕ ಕಾರ್ಯಗಳಲ್ಲಿ ತೊಡಗಿದ್ರು ಕೂಡ ಯಾವಾಗಲೂ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ರು. ಸೊ ಭಕ್ತರು ಕೂಡ ಹೀಗೆ ಇರಬೇಕು. ಕೆಲವೊಬ್ರು ಕೆಲಸಕ್ಕೆ ಹೋಗ್ತಾರೆ, ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಹೋಗ್ತಾರೆ, ಬಿಸ್ನೆಸ್ಗೆ ಹೋಗ್ತಾರೆ, ಮಾರ್ಕೆಟಿಗೆ ಹೋಗ್ತಾರೆ. ಭಕ್ತರು ಕೂಡ ಹೋಗ್ತಾರೆ. ನಾವು ಮಾರ್ಕೆಟಲ್ಲಿ ಇದ್ರೂ ಕೂಡ ಮನಸ್ಸಲ್ಲಿ ಭಗವಂತನ ಚಿಂತನೆ ಯಾವಾಗಲೂ ನಡೀತಾ ಇರಬೇಕು. ಕಂಪನಿಯಲ್ಲಿ ಹೋದ್ರೂ ಕೂಡ ಕೆಲಸ ಮಾಡ್ತಾ ಮಾಡ್ತಾ ಕೂಡ ಭಗವಂತನ ಚಿಂತನೆ ಇರಲೇಬೇಕು. ರೈಟ್? ಸೊ ಪ್ರಿಯವ್ರತ ರಾಜರು ಕೂಡ ಅವರು ಕೆಲಸವನ್ನು ಮಾಡುತ್ತಾ ಮಾಡುತ್ತಾ ಭಗವಂತನ ಚಿಂತನೆ ಸದೈವ ಮಾಡ್ತಾ ಇದ್ರು ಅಂತ ಹೇಳಲಾಗಿದೆ. ಪ್ರಭುಪಾದರು ಅನುವಾದದಲ್ಲಿ ಬರೀತಾರೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸೊ ಯಾರು ಯಾವಾಗಲೂ ಭಗವಂತನ ಚಿಂತನೆಯನ್ನು ಹೃದಯದಲ್ಲಿ ಮಾಡ್ತಾರೆ ಅವರು ಯೋಗಿ ಶ್ರೇಷ್ಠರು. ಯುಕ್ತತಮಃ ಯೋಗಿ, ಇದು ಟಾಪ್ ಮೋಸ್ಟ್ ಯೋಗಿ, ಯೋಗಿಗಳಲ್ಲಿ ಶ್ರೇಷ್ಠನು ಅಂತ ಹೇಳಲಾಗಿದೆ. ಈಗ 24, 25, 26, 27, 28 ಈ 5 ಶ್ಲೋಕಗಳಲ್ಲಿ ಪ್ರಿಯವ್ರತನ ಸಂಸಾರದ ಬಗ್ಗೆ ವರ್ಣನೆ ಮಾಡಲಾಗಿದೆ. ಪ್ರಿಯವ್ರತ ರಾಜ ರಾಜ್ಯವನ್ನು ಆಳೋದಕ್ಕೆ ಅವರಿಗೆ ಸಹಾಯ ಬೇಕು. ಯಾರ ಸಹಾಯ ಬೇಕಾಗುತ್ತೆ? ಪತ್ನಿಯ ಸಹಾಯ ಬೇಕಾಗುತ್ತೆ. ಮನೆಯಲ್ಲಿ ಇರೋದಂದ್ರೆ ಒಂದು ಕೋಣೆಯಲ್ಲಿ ಇರೋದಲ್ಲ. ಮನೆ ಮತ್ತೆ ಒಂದು ಕೋಣೆಗೆ ವ್ಯತ್ಯಾಸವಿದೆ. ಮನೆ ಮಾಡೋದಂದ್ರೆ ಹೆಂಡತಿ ಮಕ್ಕಳು ಇರಲೇಬೇಕು. ಅದಕ್ಕೆ ಮನೆ ಮಾಡೋದು ಅಂತ ಹೇಳ್ತಾರೆ. ಎಲ್ಲರೂ ಒಂದು ರೂಮಲ್ಲಿ ಇದ್ದಾರೆ, ಕೋಣೆಯಲ್ಲಿ ಇದ್ದಾರೆ. ಅದ್ರ ಕೋಣೆ ಮನೆ ಯಾವಾಗ ಆಗುತ್ತೆ? ಯಾವಾಗ ಅಲ್ಲಿ ಹೆಂಡತಿ ಮಕ್ಕಳು ಇರ್ತಾರೆ, ಅವಾಗ ಅದು ಮನೆ ಆಗುತ್ತೆ. ಅದಕ್ಕೋಸ್ಕರ ಪ್ರಿಯವ್ರತ ತನ್ನ ಈ ಕ್ಷತ್ರಿಯ ಧರ್ಮವನ್ನ ನೆರವೇರಿಸೋದಕ್ಕೋಸ್ಕರ ಮದುವೆ ಆಗ್ತಾನೆ. ಈಗ ಕ್ಷತ್ರಿಯನು ಮದುವೆ ಆಗ್ಲೇಬೇಕು, ಇಲ್ಲಾಂದ್ರೆ ಅವನು ಕ್ಷತ್ರಿಯ ಧರ್ಮವನ್ನ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕ್ಷತ್ರಿಯನ ಒಂದು ಕರ್ತವ್ಯ ಏನು? ತನ್ನ ಏನಂತಾರೆ ಉತ್ತರಾಧಿಕಾರಿಯನ್ನ ಕೊಟ್ಟು ಹೋಗಬೇಕು. ಜನರಲಿ ಆ ಉತ್ತರಾಧಿಕಾರಿ ಮಗನಾಗಿರ್ತಾನೆ. ರೈಟ್? ಸೊ ಮೀನ್ಸ್ ಇಸ್ ಸಕ್ಸೆಸರ್. ಆ ಜವಾಬ್ದಾರಿಯನ್ನ ಇನ್ನೊಬ್ಬರಿಗೆ ಕೊಟ್ಟು ಹೋಗಬೇಕು. ಅದಕ್ಕೋಸ್ಕರ ಪುತ್ರರನ್ನ ಪಡಿಲೇಬೇಕು. ಪುತ್ರರನ್ನು ಪಡೆಯೋದಕ್ಕೆ ಅವನು ಮದುವೆ ಆಗ್ಲೇಬೇಕು. ಸೊ ಅದು ಧರ್ಮ. ಸೊ ಕ್ಷತ್ರಿಯನಂದ್ರೆ ಅವನು ಮದುವೆ ಆಗ್ಲೇಬೇಕು. ಬ್ರಾಹ್ಮಣರು ಮದುವೆ ಆಗದೆ ಇರ್ಬೋದು, ಅವರು ಬ್ರಹ್ಮಚಾರಿ ಆಗ್ಬೋದು, ಸನ್ಯಾಸಿಗಳಾಗ್ಬೋದು, ಅದು ಓಕೆ. ಆದ್ರೆ ಕ್ಷತ್ರಿಯರು ಬ್ರಹ್ಮಚಾರಿಯಾಗಿರೋದು ಕಷ್ಟ. ಅದು ಧರ್ಮಕ್ಕೆ ವಿರುದ್ಧವಾಗುತ್ತೆ. ಸೊ ಪ್ರಿಯವ್ರತ ರಾಜ ಮದುವೆ ಆಗ್ತಾನೆ. ಯಾರ ಜೊತೆ? ಬಹಿಷ್ಮತಿ ಅನ್ನುವ
ಹುಡುಗಿಯ ಜೊತೆ ಅವರ ಮದುವೆ ಆಗುತ್ತೆ. ಬಹಿಷ್ಮತಿ ಯಾರು? ಅವಳು ವಿಶ್ವಕರ್ಮನೆಂಬ ಪ್ರಜಾಪತಿಯ ಪುತ್ರಿ ಬರ್ಹಿಷ್ಮತಿ. ಪ್ರಜಾಪತಿರ್ ವಿಶ್ವಕರ್ಮಣ ಉಪಯೇಮೆ ಬರ್ಹಿಷ್ಮತೀಂ. ಬರ್ಹಿಷ್ಮತೀಂ ನಾಮ ತಸ್ಯಾಂ ಆತ್ಮಜಾನ್ ಆತ್ಮಸಮಾನ ಶೀಲ ಗುಣ ಕರ್ಮ ರೂಪ ವೀರ್ಯೋದಾರಾನ್ ದಶ ಭಾವಯಾಂ. 10 ಜನ ಮಕ್ಕಳನ್ನ ಪಡೆದಿದ್ದಾರೆ. ಅವ್ರು ಹೇಗಿದ್ರು? ಸಮ ಗುಣಶೀಲ ಕರ್ಮ ರೂಪ, ತಂದೆಗೆ ಸಮಾನವಾದ ಗುಣಗಳು, ಚಟುವಟಿಕೆಗಳು, ಕರ್ಮಗಳು, ರೂಪವನ್ನ ಹೊಂದಿದ್ದರು. 10 ಜನ ಪುತ್ರರು. ಅಗ್ನಿಯ ಹೆಸರುಗಳನ್ನು ಕೂಡ ಹೊಂದಿದ್ದಾರೆ. ಈ 10 ಹೆಸರುಗಳು ಅಗ್ನಿಯ 10 ಹೆಸರುಗಳು ಕೂಡ. ಸೊ ಈ 10 ಜನ ಪುತ್ರರಲ್ಲಿ 7 ಜನ ಪುತ್ರರು ಕ್ಷತ್ರಿಯರಾಗ್ತಾರೆ. 7 ದ್ವೀಪಗಳ ಅಧಿಪತಿ ಆಗ್ತಾರೆ. ಸೊ ಪ್ರಿಯವರ್ತ ರಾಜ 7 ದ್ವೀಪಗಳನ್ನು ಇವರಿಗೆ ಒಪ್ಪಿಸ್ಬಿಟ್ಟ. ಆ 7 ದ್ವೀಪಗಳು ಯಾವುವು ಅನ್ನೋದನ್ನ ಮುಂದೆ ವರ್ಣನೆ ಮಾಡಲಾಗಿದೆ. ಅವು ಹೇಗೆ ನಿರ್ಮಾಣವಾದವು ಎಂದು ಕೂಡ ಹೇಳಲಾಗಿದೆ. ನಂತರ 3 ಪುತ್ರರು ಅವರು ಸನ್ಯಾಸಿಗಳಾಗ್ತಾರೆ. ಕವಿ, ಮಹಾವೀರ ಮತ್ತು ಸವನ ಅನ್ನುವ 3 ಪುತ್ರರು ಸಂಪೂರ್ಣ ಬ್ರಹ್ಮಚಾರಿಗಳಾಗಿದ್ದರು. ಪರಮಹಂಸ ಆಶ್ರಮದಲ್ಲಿ ಬಹು ಪರಿಣಿತರಾಗಿದ್ದರು. ಪರಮಹಂಸ ಆಶ್ರಮ ಅಂದರೆ ಸನ್ಯಾಸ ಆಶ್ರಮ. ಅಖಂಡ ಬ್ರಹ್ಮಚಾರಿ ವ್ರತದ ಪಾಲನೆ ಮಾಡುತ್ತಾ ಅವರು ಪ್ರಚಾರ ಕಾರ್ಯದಲ್ಲಿ ಪರಮಹಂಸ ಸ್ಥಳದಲ್ಲಿ ಅವರು ಇದ್ದರು ಅಂತ ಹೇಳಲಾಗಿದೆ. 7 ಜನ ಪುತ್ರರ ಹೆಸರು ಇಲ್ಲಿದೆ. ಅಗ್ನಿಧರ, ಯಜ್ಞಚಿಹ್ವ, ಯಜ್ಞಬಾಹು, ಹಿರಣ್ಯರೇದ, ಘೃತಪೃಷ್ಟ, ಮೇಧಾದೀತಿ, ವೀತಿಹೋತ್ರ. ಈ ರೀತಿ 7 ಜನ ಮಕ್ಕಳು. ಮತ್ತೆ 7 ಜನ ಸನ್ಯಾಸಿ ಮಕ್ಕಳು. ನಂತರ 7 ಜನ ಕ್ಷತ್ರಿಯರು, 3 ಜನ ಸನ್ಯಾಸಿಗಳು. ಓಕೆ. ನಂತರ ಒಬ್ಬಳು ಮಗಳು ಕೂಡ ಹೋಗ್ತಾಳೆ. ಅವಳ ಹೆಸರು ಊರ್ಜಸ್ವತಿ ಅಂತ. ಊರ್ಜಸ್ವತಿಯ ಮದುವೆ ಆಗುತ್ತೆ ಶುಕ್ರಾಚಾರ್ಯರ ಜೊತೆ. ಶುಕ್ರಾಚಾರ್ಯರು ದೇವಯಾನಿಯನ್ನ ಪಡಿತಾರೆ, ಮಗಳಾಗಿ ಪಡಿತಾರೆ. ಸೊ ದೇವಯಾನಿ ಇವಳ ಕಥೆಯನ್ನ 9ನೇ ಸ್ಕಂದದಲ್ಲಿ ವರ್ಣನೆ ಮಾಡಲಾಗಿದೆ. ಯಯಾತಿ ದೇವಯಾನಿ ಕಥೆ ಮುಂದೆ ಬರುತ್ತೆ. ಓಕೆ. ಸೊ ಮತ್ತೊಬ್ಬ ಪತ್ನಿಯಿಂದ ಪ್ರಿಯವರ್ತ ರಾಜನಿಗೆ 3 ಜನ ಮಕ್ಕಳು ಹುಟ್ಟುತ್ತಾರೆ. ಅವರ ಹೆಸರು ಉತ್ತಮ, ತಾಮಸ ಮತ್ತೆ ರೈವತ. ಈ 3 ಜನ ಮಕ್ಕಳು ಮುಂದೆ ಬರುವಂತಹ ಮನ್ವಂತರಗಳಲ್ಲಿ ಅವರು ಮನುಗಳಾಗ್ತಾರೆ. ಕ್ರಮವಾಗಿ 3ನೇ, 4ನೇ ಮತ್ತು 5ನೇ ಮನ್ವಂತರದ ಮನುಗಳಾದರು ಅಂತ ಹೇಳಲಾಗಿದೆ. ಸೊ 3ನೇ ಮನ್ವಂತರದ ಮನು ಉತ್ತಮ, 4ನೇ ಮನ್ವಂತರದ ಮನು ತಾಮಸ ಮತ್ತು 5ನೇ ಮನ್ವಂತರದ ಮನು ರೈವತ. ಈ ರೀತಿ 3 ಮಕ್ಕಳು 3 ಮನುಗಳಾಗ್ತಾರೆ. ಸೊ ಇಲ್ಲಿ ನೋಡಿ ಪರಿವರ್ತನ ಕರ್ತವ್ಯ ಹೇಗಿದೆ. ಮುಂದಿನ ಜನ್ಮಗಳಲ್ಲಿ ಅಂದರೆ ಮನ್ವಂತರಗಳಲ್ಲಿ ಯಾರು ರಾಜರಾಗಬೇಕಾಗಿತ್ತೋ ಅವರನ್ನ ಕೊಟ್ಟು ಹೋಗ್ಬಿಡ್ತಾನೆ. ರೈಟ್. ಸೊ ಸೇವೆಯನ್ನು ಸ್ವೀಕರಿಸಿದಾಗ ಅದನ್ನು ತುಂಬಾ ಮನಸ್ಸು ಕೊಟ್ಟು ತುಂಬ ಡೀಟೇಲ್ ಆಗಿ ಮಾಡಬೇಕು. ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ, ತುಂಬಾ ಹೃದಯವನ್ನ ಕೊಟ್ಟು ಸಂಪೂರ್ಣವಾಗಿ ಗುರುಗಳನ್ನ ಸಂತುಷ್ಟಗೊಳಿಸೋದಿಕ್ಕೆ ಮಾಡಬೇಕು. ರೈಟ್. ಸೊ ರಾಧೇಶ್ಯಾಮ್ರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಹೇಗೆ ನಾವು ಇದು ಮಾಡ್ತೀವಲ್ಲ, ಹಲ್ವಾ, ರವಾ ಹಲ್ವಾ, ಕೇಸರಿ ಬಾತ್. ಕೇಸರಿ ಬಾತನ್ನ 10 ನಿಮಿಷದಲ್ಲೂ ಕೂಡ ಮಾಡ್ಬೋದು. ಅದೇ ಕೇಸರಿ ಬಾತನ್ನ 1 ಗಂಟೆಯಲ್ಲೂ ಮಾಡ್ಬೋದು. ಡಿಫರೆನ್ಸ್ ಏನು? ಕ್ವಾಲಿಟಿಗೆ ಡಿಫರೆನ್ಸ್ ಇರುತ್ತೆ. 10 ಗಂಟೆಯಲ್ಲಿ 10 ನಿಮಿಷದಲ್ಲಿ ಮಾಡೋದಂದ್ರೆ ಅದೇನು, ರವಾ ಉರಿಯೋದಿಲ್ಲ. ಸೊ ಕುದಿಯೋ ನೀರಲ್ಲಿ ರವಾ ಹಾಕಿ, ತುಪ್ಪ ಹಾಕಿ, ಏನು ಸ್ವಲ್ಪ ಏನಂತಾರೆ ಕಿಸ್ಮಿಸ್ ಕಾಜು ಹಾಕಿ, ಆಯ್ತು, ಹಲ್ವಾ ರೆಡಿ. ಈ ರೀತಿನೂ ಮಾಡ್ಬೋದು, ಆದರೆ ಟೇಸ್ಟ್ ಸರಿ ಇರೋದಿಲ್ಲ. ಆದರೆ ಫಸ್ಟು ರವಾ ಸ್ವಲ್ಪ ಹುರಿದು, ತುಪ್ಪದಲ್ಲಿ ಸ್ವಲ್ಪ ಹುರಿದು, ಅದು ಕೆಂಪು ಬಣ್ಣ ಅಂದರೆ ಗೋಲ್ಡನ್ ಕಲರ್ ಆದಾಗ, ಸೊ ದೆನ್ ಅದು ಆಲ್ರೆಡಿ
ಆಲ್ರೆಡಿ ಹಾಫ್ ಕುಕ್ ಆಗಿದೆ ಅದು. ನಂತರ ಬಿಸಿ ನೀರಲ್ಲಿ ಅದನ್ನ ಹಾಕಿ, ನಂತರ ಇನ್ನಿಷ್ಟು ತುಪ್ಪ ಹಾಕಿ ಸ್ಲೋ ಆಗಿ ಅದನ್ನ ಕುದಿಸಿ ಕುದಿಸಿ ಕುದಿಸಿ, ನಂತರ ಎಂಡ್ ಅಲ್ಲಿ ಸ್ವಲ್ಪ ಕಾಜು ಕಿಶ್ಮಿಶ್ ಇದೆಲ್ಲ ದ್ರಾಕ್ಷಿ ಎಲ್ಲ ಹಾಕಿ, ಸೊ ಮೇಲೆ ಸ್ವಲ್ಪ ಬಟರ್ ಹಾಕಿ, ಟೇಸ್ಟ್ ಹೇಗಿರುತ್ತೆ ಯಾವಾಗ ಸ್ವಲ್ಪ ಕೇಸರಿ ಕೂಡ ಹಾಕಿದ್ರೆ, ಒರಿಜಿನಲ್ ಕೇಸರಿ ಬಣ್ಣ ಅಲ್ಲ, ಅದರ ಟೇಸ್ಟೇ ಅದ್ಭುತವಾಗಿರುತ್ತೆ. ಕರೆಕ್ಟ್. ಆದರೆ ಈ ಟೇಸ್ಟ್ ತರೋದಕ್ಕೆ ಸ್ವಲ್ಪ ಸಮಯ ಬೇಕು, ಸಮಯ ಕೊಡಬೇಕು, ಮನಸ್ಸು ಕೊಡಬೇಕು. ಅದು ಒಲೆ ಮೇಲಿಟ್ಟು ಬೇರೆ ಏನು ಮಾಡೋಕೋದ್ರೆ ಅದು ಸುಟ್ಟೋಗುತ್ತೆ. ಅಟೆನ್ಷನ್ ಕೊಡಬೇಕು. ಸೊ ಅವಾಗ ಅದರ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದೇ ರೀತಿ ಹೇಗೆ ಕುಕಿಂಗ್ ಅಲ್ಲಿ ತುಂಬಾ ಗಮನ ಕೊಟ್ಟು ಮಾಡಬೇಕಾಗತ್ತೆ ಆ ಕ್ವಾಲಿಟಿ ತರಬೇಕಂದ್ರೆ, ಅದೇ ರೀತಿ ನಾವು ನಮ್ಮ ಎಲ್ಲಾ ಸೇವೆಗಳಲ್ಲಿ ಕೂಡ ಮನಸ್ಸು ಕೊಟ್ಟು ಅತೀ ಆ ಅಂದ್ರೆ ಏಕಚಿತ್ತದಿಂದ ಏಕಾಗ್ರತೆಯಿಂದ ಆ ಕೆಲಸವನ್ನು ಮಾಡಬೇಕು, ಸೇವೆಯನ್ನು ಮಾಡಬೇಕು. ಆಗ ಅಂತಹ ಸೇವೆ ಭಗವಂತನಿಗೆ ಸಂತುಷ್ಟಗೊಳಿಸುತ್ತೆ. ರೈಟ್. ಸೊ ಭಗವಂತನಿಗೆ ನಮ್ಮ ಐಟಮ್ ಬೇಕಿಲ್ಲ, ನಮ್ಮ ಭಾವನೆಗಳು ಬೇಕು. ಸೊ ಕೃಷ್ಣ ಹೇಳ್ತಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಯಾರು ಭಕ್ತಿಯಿಂದ ನನಗೆ ಒಂದು ಪತ್ರ, ತುಳಸಿ ಪತ್ರ, ಪುಷ್ಪ, ಫಲ ಮತ್ತೆ ನೀರನ್ನು ಕೊಡ್ತಾರೋ ಅದನ್ನ ನಾನು ಸ್ವೀಕರಿಸ್ತೀನಿ. ಭಕ್ತಿಯಿಂದ ಕೊಟ್ಟಾಗ ಮಾತ್ರ ಸ್ವೀಕರಿಸ್ತಾನೆ, ಭಕ್ತಿ ಇಲ್ಲದೆ ಕೊಟ್ಟರೆ ಅದನ್ನ ತಿರಸ್ಕರಿಸ್ತಾನೆ. ಸೊ ಅದಕ್ಕೆ ನಾವು ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಭಕ್ತಿ ಅತಿ ಮುಖ್ಯವಾಗಿದೆ. ಇವನ್ ಗಾರ್ಲೆಂಡ್ಸ್ ಕೂಡ, ಹೂಮಾಲೆ ಕೂಡ ಮಾಡ್ಬೋದು, 5 ನಿಮಿಷದಲ್ಲಿ ಮುಗಿಸ್ಬೋದು, ಟಕ 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 ಪೋಣಿಸಿ. ಆದ್ರೆ ತುಂಬಾ ಗಮನ ಕೊಟ್ಟು ಮಾಡಿದಾಗ, ಓಕೆ ಫಸ್ಟ್ ಯೆಲ್ಲೋ ಫ್ಲವರ್ ಹಾಕೋಣ, ರೆಡ್ ಫ್ಲವರ್ ಹಾಕೋಣ, ವೈಟ್ ಫ್ಲವರ್ ಹಾಕೋಣ, ಒಂದು ಡಿಸೈನ್ ಮಾಡೋಣ, ಆ ರೀತಿ ಗಮನ ಕೊಟ್ಟು ಮಾಡಿದಾಗ ಅದ್ರ ಕ್ವಾಲಿಟಿನೇ ಬೇರೆ ಇರುತ್ತೆ. ಅದು ನೋಡಿದ ತಕ್ಷಣ ವಾವ್ ಇಂತ ಒಳ್ಳೆ ಹೂಮಾಲೆ ಇದು ಅಂತ ಅನ್ಸುತ್ತೆ. ಸೊ ಮನಸ್ಸು ಕೊಟ್ಟು ಮಾಡಿದಾಗ ಭಗವಂತನಿಗೆ ಅದು ಸಂತೋಷ ಕೊಡುತ್ತೆ. ಸೊ ವಿ ಶುಡ್ ಪುಟ್ ಅವರ್ ಹಾರ್ಟ್ ಇಂಟು ಆಲ್ ಸರ್ವಿಸಸ್. ನಾವು ಎಲ್ಲಾ ಸೇವೆಗಳಲ್ಲಿ ನಾವು ಮನಸ್ಸು ಕೊಟ್ಟು ಸೇವೆ ಮಾಡಬೇಕು. ಅದೇ ರೀತಿ ಪರಿವರ್ತ ಮಹಾರಾಜರು ಬ್ರಹ್ಮದೇವರು ಹೇಳಿದಂತಹ ಆದೇಶವನ್ನ ತುಂಬಾ ಗಮನ ಕೊಟ್ಟು ಅವರು ಪೂರೈಸಿದರು. ಹರೇ ಕೃಷ್ಣ ಪ್ರಭು, ಇಲ್ಲಿ ವಿಶ್ವಕರ್ಮ ಅಂತ ಹೇಳಿದಾರಲ್ಲ ಪ್ರಜಾಪತಿ, ಅವರು ದೇವಶಿಲ್ಪಿ, ವಿಶ್ವಕರ್ಮ ಬೇರೆ ಅಲ್ಲ ಪ್ರಭು? ಮೋಸ್ಟ್ಲಿ ಬೇರೆ ಅನ್ಸುತ್ತೆ. ಈಗ ಆರ್ಕಿಟೆಕ್ಟ್ ವಿಶ್ವಕರ್ಮ ಇದ್ದಾರೆ, ಇಲ್ಲಿ ಪ್ರಜಾಪತಿ ವಿಶ್ವಕರ್ಮ ಅಂತ ಹೇಳಲಾಗಿದೆ. ಮೋಸ್ಟ್ಲಿ ಬೇರೆ ಇರಬೇಕು. ಮತ್ತೆ ಅಗ್ನಿದೇವರ ಹೆಸರುಗಳೆಲ್ಲ ಒಂದು 7 ಕೊಟ್ಟಿದಾರಲ್ಲ ಪ್ರಭು, ಅವರೆಲ್ಲ ಅಗ್ನಿದೇವರ? ಅಗ್ನಿದೇವರ ಹೆಸರು ಕೂಡ ಇದೆ ಅಂತೆ. ಇವರು ಅಗ್ನಿದೇವರಲ್ಲ, ಅಗ್ನಿ ದೇವತೆಗಳಲ್ಲ. ದೀಸ್ ಆರ್ ಆಲ್ಸೋ ದ ನೇಮ್ಸ್ ಆಫ್ ಅಗ್ನಿ, ದ ಫೈರ್ ವರ್ಡ್. ಅಗ್ನಿ ನಾಮಾನಃ. ಹೇಗೆ ಕೆಲವರ ಹೆಸರು ಗಣೇಶ ಅಂತ ಇರುತ್ತೆ, ಆದ್ರೆ ಅವನು ಗಣೇಶ ಅಲ್ಲ, ಗಣೇಶನ ಹೆಸರು ಇವನಿಗೆ ಕೊಟ್ಟಿದೆ. ಕೆಲವರ ಹೆಸರು ಶಿವ ಅಂತ ಇರುತ್ತೆ, ಅವನು ಶಿವನಾಗೋದಿಲ್ಲ, ಹೆಸರು ಮಾತ್ರ ಕೊಟ್ಟಿದ್ದಕ್ಕೆ ಶಿವನಾಗೋದಿಲ್ಲ, ಶಿವನ ಹೆಸರು ಅವರಿಗಿದೆ. ಅದೇ ರೀತಿ ಇಲ್ಲಿ ಅಗ್ನಿ ದೇವತೆಗಳ ಹೆಸರನ್ನ ಮಕ್ಕಳಿಗೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆ? ಕೆಲವರ ಹೆಸರು ಸಾವಿತ್ರಿ ಅಂತ ಇರುತ್ತೆ, ಕೆಲವರ ಹೆಸರು ಪಾರ್ವತಿ ಅಂತ ಇರುತ್ತೆ. ಅದರ ಹೆಸರು, ಅದರ ಅರ್ಥ ಅವರು ಪಾರ್ವತಿ ಆದರು ಅಂತಲ್ಲ, ಅವರ ಹೆಸರನ್ನೇ ಇವರಿಗೆ ಕೊಟ್ಟಿದ್ದಾರೆ ಅಷ್ಟೇ. 24ನೇ ಅನುವಾದವರು. ಹರೇ ಕೃಷ್ಣ ಪ್ರಭುಜಿ. ಆಮೇಲೆ ಪ್ರಿಯವ್ರತ ಮಹಾರಾಜನು ವಿಶ್ವಕರ್ಮನೆಂಬ ಪ್ರಜಾಪತಿಯ ಪುತ್ರಿ ಬಾಹಿಷ್ಮತಿಯನ್ನು ಮದುವೆಯಾದನು. ಸೌಂದರ್ಯಶೀಲ, ಔದಾರ್ಯ ಮತ್ತು ಇತರ ಗುಣಗಳಲ್ಲಿ ತಮಗೆ ಸಮಾನರಾದ 10 ಪುತ್ರರನ್ನು ಅವಳಲ್ಲಿ ಪಡೆದನು. ಊರ್ಜಸ್ವತಿ ಎಂಬ ಹೆಸರಿನ ದೇವಿಗಿಂತ ಕಿರಿಯಳಾದ ಒಬ್ಬ ಮಗಳನ್ನು ಕೂಡ ಅವನು ಪಡೆದನು. ಧನ್ಯವಾದ. ಹರೇ ಕೃಷ್ಣ. ಸೊ ಇಲ್ಲಿ ಒಂದು ಪದದ ಉಪಯೋಗ ಇದೆ. ಪದ ಹೇಳ್ತಾರೆ, ತಸ್ಯಾಂ ಊಹ ವಾವ. ಇದರ ಅರ್ಥ ಏನು? ಅಮೇಜಿಂಗ್, ಸಿಗ್ನಿಫಿಕೆಂಟ್ ವರ್ಡ್, ವಂಡರ್ಫುಲ್, ಅದ್ಭುತವಾದಂತ ಕಾರ್ಯ. ಯಾಕಂದ್ರೆ ಪ್ರಿಯವರ್ಧನೆಗೆ ಮದುವೆಯಲ್ಲಿ ಆಸಕ್ತಿ ಇರಲಿಲ್ಲ, ಆದ್ರೆ ಮದುವೆಯಾಗಿ 11 ಮಕ್ಕಳನ್ನು ಪಡೆದ. ಸೊ ಇದು ಅಮೇಜಿಂಗ್. ಯಾಕೆಂದ್ರೆ ಆತ್ಮಜ್ಞಾನಾತ್ಮ ಸಮಾಶೀಲ. ಆಕ್ಚುಲಿ ಅವರು ಬ್ರಹ್ಮಜ್ಞಾನದಲ್ಲಿ ನಿರತರಾಗಿದ್ರು, ಆದ್ರೆ ಯಾಕೆ ಮದುವೆ ಆದ್ರು? ಇದು ಅದ್ಭುತವಾದದ್ದು. ಯಾಕೆಂದ್ರೆ ಸೇವೆಗೋಸ್ಕರ ಅವರು ಮದುವೆ ಆಗಲೇಬೇಕಿತ್ತು.
ಸೊ ಇದು ತಪ್ಪಲ್ಲ. ಸೊ ಸೇವೆಗೋಸ್ಕರ ಒಂದು ಸೂಕ್ತವಾದ ಹೆಂಡತಿಯನ್ನು ಸ್ವೀಕರಿಸಲೇಬೇಕಾಗುತ್ತೆ. ಸೊ ಪ್ರಭುಪಾದ ಹೇಳ್ತಾರೆ, ಕೆಲವರು ನನ್ನನ್ನು ಕೂಡ ಟೀಕೆ ಮಾಡ್ತಾರೆ, ನನ್ನ ಮೇಲೆ ಆಪಾದನೆ ಹೊರಿಸ್ತಾರೆ. ಅದೇನು, ನಾನು ಸನ್ಯಾಸಿ, ನಾನು ನನ್ನ ಶಿಷ್ಯರ ಮದುವೆಯನ್ನು ಮಾಡಿಸ್ತಾ ಇದ್ದೀನಿ, ಮದುವೆಗೆ ಹೋಗ್ತೀನಿ, ಅದಕ್ಕೋಸ್ಕರ ನನಗೆ ಟೀಕೆ ಮಾಡ್ತಾ ಇದ್ದಾರೆ. ಈಗ ಸನ್ಯಾಸಿಗಳು ಸಾಮಾನ್ಯವಾಗಿ ಮದುವೆಗೆ ಹೋಗೋದಿಲ್ಲ, ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಹೋಗ್ಬೇಕಾಗತ್ತೆ. ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾನು ಸನಾತನ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ, ಸನಾತನ ಸಂಸ್ಕೃತಿ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಾನು ಪಾಶ್ಚಾತ್ಯ ದೇಶದಲ್ಲಿ ಮದುವೆ ಮಾಡಿಸ್ಲೇಬೇಕಾಗುತ್ತೆ. ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಗೆ ಮಾಡಿಸೋದು ಅಂತ. ಅದಕ್ಕೆ ಪ್ರಭುಪಾದರು ಖುದ್ದಾಗಿ ಕೂತ್ಕೊಂಡು ತಮ್ಮ ಶಿಷ್ಯರ ಮದುವೆ ಮಾಡಿಸ್ತಾ ಇದ್ರು. ಸೊ ಅಲ್ಲಿ ಯಜ್ಞಕುಂಡವನ್ನು ಮಾಡಿ ಏನಂದ್ರೆ ಅಲ್ಲಿ ಕನ್ಯಾದಾನವನ್ನು ಮಾಡಿಸಿ, ನಂತರ ಎಲ್ಲ ಏನು ರೀತಿ ರಿವಾಜುಗಳೆಲ್ಲ, ಐ ಡೋಂಟ್ ಅಟೆಂಡ್ ಮ್ಯಾರೇಜಸ್, ಬಟ್ ಆಲ್ ದ ರಿಚುವಲ್ಸ್, ಎಲ್ಲ ರಿಚುವಲ್ಸ್ ಅನ್ನ ಅವರು ಮಾಡಿದರು. ಸೊ ಪ್ರಭುಪಾದ ಹೇಳ್ತಾರೆ, ಸೊ ಕೆಲವರು ನನ್ನಲ್ಲಿ ತಪ್ಪು ನೋಡ್ತಾ ಇದ್ದಾರೆ, ಆದ್ರೆ ನಾನು ನನ್ನ ಕರ್ತವ್ಯಕ್ಕೋಸ್ಕರ, ನನ್ನ ಸೇವೆ ಮಾಡೋದಕ್ಕೋಸ್ಕರ, ಸನಾತನ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಇದು ಮಾಡ್ಬೇಕಾಗುತ್ತೆ ಅಂತ ಪ್ರಭುಪಾದರಲ್ಲಿ ಬರೀತಾ ಇದ್ದಾರೆ. ಸೊ ತಾವು ಭಾವಾರ್ಥವನ್ನ ಸಮಯ ಸಿಕ್ಕಾಗ ಓದಿ, ಇನ್ನಿಷ್ಟು ಹೆಚ್ಚು ವಿಷಯಗಳು ಪ್ರಭುಪಾದರಲ್ಲಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಉತ್ತರ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಿಯವ್ರತ ಮಹಾರಾಜನ 10 ಪುತ್ರರು ಅಗ್ನಿಧ್ರ, ಇದ್ಯಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ ಮತ್ತು ಕವಿ ಎಂದು ಹೆಸರು ಪಡೆದರು. ಇವು ಅಗ್ನಿದೇವನ ಹೆಸರುಗಳು ಆಗಿವೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಯಾರು ಓದಿಲ್ಲ ಅವ್ರ ಕೈ ಎತ್ಬೋದು. ನಾವೊಂದ್ಲ ಪ್ರಭುಜಿ. ಓಕೆ, ನಾಗರತ್ನ ಅವರು. ಈ 10ರಲ್ಲಿ 3 ಕವಿ, ಮಹಾವೀರ ಮತ್ತು ಸವನರು ಸಂಪೂರ್ಣ ಬ್ರಹ್ಮಚಾರಿಗಳಾಗಿದ್ದರು. ಹೀಗೆ ಬಾಲ್ಯದಿಂದ ಆರಂಭಿಸಿ ಬ್ರಹ್ಮಚರ್ಯದಲ್ಲಿ ತರಬೇತಿಯನ್ನು ಪಡೆದಿದ್ದ ಅವರು ಅತ್ಯುನ್ನತ ಪೂರ್ಣತೆಯ ಹಂತವಾದ ಪರಮಹಂಸ ಆಶ್ರಮದಲ್ಲಿ ಬಹು ಪರಿಚಿತರಾಗಿದ್ದರು. ಹರೇ ಕೃಷ್ಣ ಪ್ರಭುಜಿ. ಪರಮಹಂಸ ಆಶ್ರಮ ಅಂದ್ರೆ ಸನ್ಯಾಸಾಶ್ರಮ. ಸನ್ಯಾಸಾಶ್ರಮದಲ್ಲಿ ಅವರು ಪರಿಣಿತರಾಗಿದ್ದರು. ಊರ್ಧ್ವರೇತಾಹ, ಊರ್ಧ್ವರೇತ ಅಂತ ಕರೆದಿದ್ದಾರೆ ಇಲ್ಲಿ. ಊರ್ಧ್ವರೇತ ಅಂದ್ರೆ ಅಖಂಡ ಬ್ರಹ್ಮಚಾರಿಗಳು ಅಂತ ಅರ್ಥ. ರೇತ ಅಂದ್ರೆ ವೀರ್ಯ. ಸೊ ವೀರ್ಯ ಪತನವಾಗುವುದು ಗೃಹಸ್ಥರಲ್ಲಿ, ಆದರೆ ವೀರ್ಯ ಮೇಲೆ ಎತ್ತಿ ಅವರು ಅಂತವರಿಗೆ ಊರ್ಧ್ವರೇತ ಅಂತ ಕರೀತಾರೆ. ಯಾವಾಗ ರೇತ ವೀರ್ಯ ಮೇಲೆ ಇರುತ್ತೋ ಆಗ ಒಬ್ಬನ ಬುದ್ಧಿಶಕ್ತಿ, ನೆನಪಿನ ಶಕ್ತಿ ಅದೆಲ್ಲ ಹೆಚ್ಚುತ್ತೆ. ಸೊ ಅದಕ್ಕೆ ಬ್ರಹ್ಮಚಾರಿಗಳು ಅವರು ಹೆಚ್ಚು ನೆನ್ಪಿಟ್ಕೋಬಹುದು. ಒಂದು ಸಲ ಕೇಳಿದರೆ ಅವರು ದೀರ್ಘಕಾಲ ನೆನ್ಪಿಟ್ಕೋಬಹುದು ಅಂತ ಹೇಳಿದ್ದಾರೆ ಪ್ರಭುಪಾದರಲ್ಲಿ. ಹಿಂದಿನ ಕಾಲದಲ್ಲಿ ಶ್ರುತಿಧರ ಅಂತ ಹೇಳ್ತಾ ಇದ್ರು. ಶ್ರುತಿಧರ ಅಂದ್ರೆ ಒಂದು ಸಲ ಕೇಳಿದ್ರೆ ಸಾಕು, ಇಡೀ ಜೀವನ ಅವರು ನೆನ್ಪಿಟ್ಕೊಂತಾರೆ, ಅವ್ರು ಮರೆಯೋದಿಲ್ಲ. ಸೊ ಯಾಕೆಂದ್ರೆ ಆ ಕಾಲದಲ್ಲಿ ಬ್ರಹ್ಮಚಾರಿ ವ್ರತದ ಪಾಲನೆ ಮಾಡ್ತಾ ಇದ್ರು. ಆದ್ರೆ ಈಗಿನ ಕಲಿಯುಗದಲ್ಲಿ ಏನಾಗಿದೆ, ಗಂಡು ಮಕ್ಕಳು ಎಸ್ಪೆಷಲಿ ಬ್ರಹ್ಮಚಾರ್ಯ ವ್ರತವನ್ನ ಪಾಲನೆ ಮಾಡ್ತಾ ಇಲ್ಲ. ಸ್ಟೂಡೆಂಟ್ ಅಂದ್ರೆ ಏನು, ಬ್ರಹ್ಮಚಾರಿ ವ್ರತವನ್ನು ಪಾಲಿಸಬೇಕು. 5ನೇ ವಯಸ್ಸಿನಿಂದ ಸುಮಾರು 25ನೇ ವಯಸ್ಸಿನವರೆಗೂ, ಅದ್ರ ಮದುವೆ ಆಗೋವರೆಗೂ ಅವನು ಬ್ರಹ್ಮಚಾರಿಯಾಗಿರ್ಬೇಕು. ಅದ್ರ ಸ್ತ್ರೀಯರ ಜೊತೆ ಸಂಪರ್ಕವನ್ನು ಹೊಂದಬಾರದು. ಆದ್ರೆ ಈಗಿನ ಕಾಲೇಜಲ್ಲಿ ಏನಾಗ್ತಾ ಇದೆ, ಸ್ಕೂಲಲ್ಲಿ ಕೂಡ ಕೋ ಎಜುಕೇಶನ್. ಸೊ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಒಟ್ಟಿಗೆ ಕೂಡಿಸ್ಬಿಡ್ತಾರೆ. ಹಾಗೇನಾಗುತ್ತೆ, ಬ್ರಹ್ಮಚಾರ್ಯ ನಾಶವಾಗುತ್ತೆ. ಇಟ್ ಇಸ್ ನ್ಯಾಚುರಲ್. ಸೊ ಹಿಂದಿನ ಕಾಲದಲ್ಲಿ ಗುರುಕುಲ ಗಂಡಸರಿಗೋಸ್ಕರ, ಗಂಡು ಮಕ್ಕಳಿಗೆ ಒಂದು ಗುರುಕುಲ, ಹೆಣ್ಮಕ್ಳಿಗೆ ಬೇರೆ ಇತ್ತು. ಸಾಮಾನ್ಯ ಹೆಣ್ಮಕ್ಳಿಗೆ ಮನೆಯಲ್ಲಿ ಶಿಕ್ಷಣ ಆಗ್ತಾ ಇತ್ತು. ಆದ್ರೆ ಕೆಲವೊಮ್ಮೆ ಹೆಂಗಸರಿಗೂ ಕೂಡ ಸಪರೇಟ್ ಗುರುಕುಲ ಫೆಸಿಲಿಟಿಗಳು ಮಾಡ್ತಾ ಇದ್ರು. ಈ ಪ್ರಭುಪಾದರು ಕೂಡ ಬ್ರಹ್ಮಚಾರಿಣಿ ಆಶ್ರಮ ಅಂತ ಮಾಡಿದ್ರು. ಸೊ ನಾನು ಕೂಡ ನೋಡಿದ್ದೀನಿ, ಮೈತ್ರಿ ಗುರುಕುಲ ಅಂತ ಇದೆ. ಅಲ್ಲಿ ಕೂಡ ಕೇವಲ ಹೆಂಗಸರಿಗೆ ಮಾತ್ರ ಶಿಕ್ಷಣ ಸಿಗುತ್ತೆ, ಹೆಣ್ಮಕ್ಳಿಗೆ. ಸೊ ಗಂಡು ಮತ್ತೆ ಹೆಣ್ಣು ಯಾವಾಗ ಬೇರೆ ಬೇರೆ ಅವರು ಓದ್ತಾರೆ, ಆವಾಗ ಅವರು ಚೆನ್ನಾಗಿ ಓದ್ಬೋದು. ಒಟ್ಟಿಗೆ ಮಿಕ್ಸ್ ಮಾಡಿದಾಗ ಎಸ್ಪೆಷಲಿ ಗಂಡು ಮಕ್ಕಳ ಒಂದು ಓದುವ ಸಾಮರ್ಥ್ಯ ನಾಶವಾಗುತ್ತೆ. ದೇ ಬಿಕಮ್ ವೆರಿ ಡಿಸ್ಟರ್ಬ್ಡ್. ಸೊ ನನು ಅಗ್ನಿ ಪ್ರಮದಾ ನಾಮ
ಘೃತ ಕುಂಭ ಉಪಮಾನ, ಸೊ ದಟ್ ಬಟರ್ ಅಂಡ್ ಫೈರ್. ಬೆಣ್ಣೆನ ಬೆಂಕಿ ಹತ್ತಿರ ತಂದಾಗ ಬೆಣ್ಣೆ ಕರಗುವುದು. ಸೊ ಅದೇ ರೀತಿ ಯಾವಾಗ ಗಂಡು ಮತ್ತೆ ಹೆಣ್ಣು ಒಟ್ಟಿಗೆ ಸ್ಕೂಲಲ್ಲಿ ಕೂತ್ಕೋತಾರೋ ಆವಾಗ ಎಸ್ಪೆಷಲಿ ಗಂಡು ಮಕ್ಕಳ ಬುದ್ಧಿ ಭ್ರಷ್ಟವಾಗುತ್ತೆ ಅಂತ ಹೇಳಲಾಗಿದೆ. ಸೊ ಕಲಿಯುಗದಲ್ಲಿ ಇದು ಬ್ರಹ್ಮಚಾರಿ ತುಂಬಾ ಕಷ್ಟ, ವೆರಿ ಡಿಫಿಕಲ್ಟ್. ಆದರೆ ಇಂಪಾಸಿಬಲ್ ಅಲ್ಲ, ಅಸಾಧ್ಯವಲ್ಲ, ಅದು ಕಷ್ಟ. ಶ್ರೀ ಚೈತನ್ಯ ಮಹಾಪ್ರಭುಗಳ ಕೃಪೆಯಿಂದ ಕಲಿಯುಗದಲ್ಲಿ ಕೂಡ ಬ್ರಹ್ಮಚಾರಿ ವ್ರತ ಸನ್ಯಾಸ ಪಾಲಿಸುವುದು ಸಾಧ್ಯ, ಆದರೆ ಮಹಾಪ್ರಭು ಕೃಪೆಯಿಂದ ಮಾತ್ರ. ಸೊ ತ್ಯಕ್ವಾ ತೂರ್ಣಮಶೇಷ ಮಂಡಲಪತಿ ಶ್ರೇಣೀಂ ಸದಾ ತುಚ್ಛವ ಭೂತ್ವಾದೀನ ಗಣೇಶಕೌ ಕರುಣೆಯ ಕೋಪಿನ ಕಂಠಾಶ್ರಿತೌ. ಸೊ ಚೈತನ್ಯ ಮಹಾಪ್ರಭುಗಳ ಸನ್ಯಾಸ ಸ್ವೀಕರಿಸಿದರು. ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂತಹ 6 ಗೋಸ್ವಾಮಿಗಳು ಕೂಡ ಸನ್ಯಾಸವನ್ನು ಸ್ವೀಕರಿಸಿ ಅವರು ಪ್ರಚಾರದಲ್ಲಿ ತೊಡಗಿದರು. ಎಲ್ಲವನ್ನ ಸಕಲವನ್ನ ತ್ಯಜಿಸಿ ಅವರು ಭಗವಂತನ ಸೇವೆಯಲ್ಲಿ ತೊಡಗಿದರು. ಸೊ ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಜೀವನವನ್ನು ಮಾಡಿಕೊಳ್ಳೋರು ತುಂಬಾ ಕಮ್ಮಿ, ಅಂಥವ್ರು ಬೇಕು. ದೇ ಆರ್ ಕಂಪೇರ್ಡ್ ಟು ದ ಸೋಲ್ಜರ್ಸ್. ಚೈತನ್ಯ ಮಹಾಪ್ರಭು ಸೇನೆಯಲ್ಲಿ ಅವರು ಕಮಾಂಡರ್ಸ್, ಸೇನಾಧಿಪತಿಗಳು, ಅಂಥವ್ರು ಬೇಕಾಗತ್ತೆ. ಸೊ ಆದ್ರೆ ಸಮಾಜದಲ್ಲಿ ಇದು ಅರ್ಥ ಆಗ್ತಾ ಇಲ್ಲ. ಯಾರಾದ್ರೂ ಬ್ರಹ್ಮಚಾರಿಯಾಗಿ ಅಥವಾ ಸನ್ಯಾಸಿಯಾಗಿ ಒಂದು ಸಂಸ್ಥೆ ಅಥವಾ ದೇವರ ಸೇವೆಯಲ್ಲಿ ಸೇರಿಬಿಟ್ರೆ ಅದು ಜನರಿಗೆ ಹಿಡಿಸೋದಿಲ್ಲ. ಇವನು ಎಲ್ಲ ಕೆಲಸ ಬಿಟ್ಟು ಸನ್ಯಾಸಿ ಆಗಿಬಿಟ್ಟ, ಕೆಲಸ ಬಿಟ್ಟು ಬರೀ ಮಠ ಸೇರ್ಕೊಂಡಿದ್ದಾನೆ ಅಂತ ಸುಮ್ಮನೆ ಏನೇನೋ ಹೇಳ್ತಾರೆ. ಆದ್ರೆ ಅವನು ಮಾಡುವ ಸೇವೆ ಎಷ್ಟು ಜನರಿಗೆ ಉಪಕಾರ ಮಾಡಿದೆ ನೋಡ್ಬೇಕು, ರೈಟ್? ಸೊ ಅವನು ಮಾಡಿರೋ ಈ ತ್ಯಾಗದಿಂದ ಮುಂದೆ ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ, ಎಷ್ಟು ಜನರಿಗೆ ಲಾಭ ಆಗುತ್ತೆ. ಶಂಕರಾಚಾರ್ಯರು ಮನೆ ಬಿಟ್ಟು ಪ್ರಚಾರ ಮಾಡಿದ್ರು, ಅದಕ್ಕೆ ಇಡೀ ಭಾರತದಲ್ಲಿ ವೈದಿಕ ಸಂಸ್ಕೃತಿ ಮತ್ತೆ ವಾಪಸ್ ಬಂತು. ಮಧ್ವಾಚಾರ್ಯರು ಕೂಡ ಮನೆ ಬಿಟ್ಟು ಪ್ರಚಾರ ಮಾಡಿದ್ರು, ಆಗ ದ್ವೈತ ಸಿದ್ಧಾಂತ ಸ್ಥಾಪನೆ ಆಯಿತು. ಕೃಷ್ಣನೇ ಪರಮಪುರುಷ ಅಂತ ಎಲ್ಲರಿಗೂ ಗೊತ್ತಾಯ್ತು. ಚೈತನ್ಯ ಮಹಾಪ್ರಭುಗಳ ಮನೆ ಬಿಟ್ಟು ಸನ್ಯಾಸ ಸ್ವೀಕರಿಸಿ ಇಡೀ ದಕ್ಷಿಣ ಭಾರತದ ಭ್ರಮಣ ಮಾಡಿ ಪ್ರಚಾರ ಮಾಡಿದ್ರು, ಅದಕ್ಕೆ ಎಲ್ಲರೂ ಮುಕ್ತಿ ಸಿಕ್ಕಿದ್ರು. ಶೀಲಪ್ರಪಾದರು ಮನೆ ಬಿಟ್ಟು ವಿದೇಶಗಳಿಗೆ ಹೋಗಿ ಪ್ರಚಾರ ಮಾಡಿದ ಕಾರಣ ಇಡೀ ಜಗತ್ತಿನಲ್ಲಿ ಹರಿನಾಮ ಸಂಕೀರ್ತನೆ ಆಂದೋಲನ ಪ್ರಾರಂಭವಾಯಿತು. ಸೊ ಒಂದು ಮಾಡೋ ಸಣ್ಣ ತ್ಯಾಗದಿಂದ ಎಷ್ಟು ಉಪಕಾರ ಆಗುತ್ತೆ ಜನರಿಗೆ ಅನ್ನೋದು ಅರ್ಥ ಮಾಡ್ಕೋಬೇಕು, ರೈಟ್? ಸುಮ್ಮನೆ ಕಂಪ್ಲೇಂಟ್ ಮಾಡೋದು ಅಥವಾ ಅಂಥವ್ರಿಗೆ ಕಷ್ಟ ಕೊಡೋದು ಸರಿಯಲ್ಲ. ಸೊ ಷಡ್ಗೋಸ್ವಾಮಿಗಳು ಕೂಡ ಮನೆಯನ್ನು ಬಿಟ್ಟು ವೃಂದಾವನಕ್ಕೆ ಹೋಗಿ ವೃಂದಾವನದಲ್ಲಿದ್ದವರು ಕೃಷ್ಣ ಭಕ್ತಿಯ ಪ್ರಚಾರವನ್ನ ಮಾಡಿದರು. ಛಾಯ ಗೋಸಾಯ ಜಬಿ ಬ್ರಜೆ ಕೊಯ್ಲ ವಾಸ್ ರಾಧಾ ಕೃಷ್ಣ ನಿತ್ಯ ಲೀಲಾ ಕೊಯ್ಲು ಪ್ರಕಾಶ್. ಈ ಷಡ್ಗೋಸ್ವಾಮಿಗಳಿಂದ ರಾಧಾಕೃಷ್ಣರ ನಿತ್ಯ ಲೀಲೆ ಪ್ರಕಾಶವಾಯಿತು ಅಂತ ಹೇಳಲಾಗಿದೆ. 27ನೇ ಶ್ಲೋಕ ಯಾರು ಕೈತಿದ್ದೀರಾ? ಸುನಂದ ಮಾತಾಜಿ ನಂತರ ವನಜ ಮಾತಾಜಿ. ಓಕೆ, ಸುನಂದ ಮಾತಾಜಿ ರೆಸ್ಪಾಂಡ್ ಮಾಡ್ತಾರೆ. ಹರೇ ಕೃಷ್ಣ ಪ್ರಭು. ಹೀಗೆ ಆ ಮೂವರು ಅವರ ಜೀವನದ ಆರಂಭದಿಂದಲೇ ಸನ್ಯಾಸಾಶ್ರಮದಲ್ಲಿ ನೆಲೆ ನಿಂತು ತಮ್ಮ ಇಂದ್ರಿಯ ಚಟುವಟಿಕೆಗಳನ್ನು ಪೂರ್ಣವಾಗಿ ನಿಯಂತ್ರಿಸಿದರು. ಹೀಗೆ ಪರಮಹಂಸರಾದರು. ಅವರು ತಮ್ಮ ಮನಸ್ಸುಗ ಸಕಲ ಜೀವಿಗಳ ಸಮಗ್ರ ಆಶ್ರಯ ಸ್ಥಾನವಾಗಿರುವುದರಿಂದ ವಾಸುದೇವನೆಂದು ಪ್ರಸಿದ್ಧನಾದ ದೇವೋತ್ತಮ ಪರಮಪುರುಷನ ಪಾದಕಮಲಗಳಲ್ಲಿ ಕೇಂದ್ರೀಕರಿಸಿದ್ದರು. ವಾಸ್ತವವಾಗಿ ಭೌತಿಕ ಅಸ್ತಿತ್ವದ ಭೀತಿಗೆ ಒಳಗಾದವರಿಗೆ ಶ್ರೀ ವಾಸುದೇವನು ಏಕೈಕ ಆಶ್ರಯವಾಗಿದ್ದಾನೆ. ಪ್ರಿಯವ್ರತ ಮಹಾರಾಜನ ಈ ಮೂವರು ಮಕ್ಕಳು ಭಗವಂತನ ಪಾದಕಮಲಗಳನ್ನು ನಿರಂತರವಾಗಿ ಚಿಂತಿಸುತ್ತಾ ಶುದ್ಧ ಭಕ್ತಿ ಸೇವೆಯಲ್ಲಿ ಪ್ರಗತಿ ಪಡೆದರು. ತಮ್ಮ ಭಕ್ತಿ ಸೇವೆಯ ಅನುಭವದಿಂದ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಂತೆ ಇರುವ ದೇವೋತ್ತಮ ಪರಮಪುರುಷನನ್ನು ಸಾಕ್ಷಾತ್ತಾಗಿ ಕಾಣಬಲ್ಲವರಾಗಿದ್ದರು ಮತ್ತು ಗುಣಾತ್ಮಕವಾಗಿ ತಮ್ಮ ಮತ್ತು ಅವನ ನಡುವೆ ಯಾವ ವ್ಯತ್ಯಾಸವೂ ಇಲ್ಲವೆನ್ನುವ ಸಾಕ್ಷಾತ್ಕಾರ ಪಡೆದರು. ಹರೇ ಕೃಷ್ಣ ಪ್ರಭುಜಿ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದರು ಯಾರು? 3 ಜನ ಸನ್ಯಾಸಿಗಳು. ಸೊ 4 ಪ್ರಕಾರದ ಸನ್ಯಾಸ ಆಶ್ರಮಗಳಿವೆ. ಸನ್ಯಾಸದಲ್ಲೂ 4 ಪ್ರಕಾರ: ಕೂಟೀಚಕ, ಬಹುದಕ, ಪರಮಹಂಸ, ಪರಿವ್ರಾಜಕಾಚಾರ್ಯ. ಸೊ ಈ 4. ಕೂಟೀಚಕ ಅಂದ್ರೆ ಮನೆ ಬಿಟ್ಟಿದ್ದಾರೆ, ಗ್ರಾಮವನ್ನು ಬಿಟ್ಟು ಹೊರಗಡೆ ಇದ್ದಾರೆ,
ಆದ್ರೆ ಅವ್ರ ಮನೆಯಿಂದ ಅವರಿಗೆ ಊಟ ಆಗುತ್ತೆ, ರೈಟ್? ಅದು ಕೂಟಿಚಕ. ಸೊ ಒಂದು ಮನೆಯಿಂದ ಪ್ರತಿದಿನ ಅವರಿಗೆ ಊಟ ಹೋಗ್ತಾ ಇರುತ್ತೆ. ಮನೆ ಬಿಟ್ಟಿದ್ದಾರೆ, ಆದ್ರೆ ಮನೆಗೆ ಜೊತೆ ಸ್ವಲ್ಪ ಕನೆಕ್ಷನ್ ಇದೆ. ಬಹುದಕ ಅಂದ್ರೆ ಅವ್ರಿಗೆ ಒಂದು ಮನೆಯಿಂದ ಊಟ ಬರೋದಿಲ್ಲ, ಅವರು ಬಹು ಅಂದ್ರೆ ಬೇರೆ ಬೇರೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ತಾರೆ. ಭಿಕ್ಷೆ ಬೇಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಿ ಅವರು ಜೀವನವನ್ನು ನಡೆಸ್ತಾರೆ. ಮತ್ತೆ ಉಳಿದ ಸಮಯದಲ್ಲಿ ಅವರ ಸಾಧನೆಯಲ್ಲಿ ತೊಡಗಿರ್ತಾರೆ. ಸೊ ಇದು ಕೂಟಿಚಕ ಮತ್ತೆ ಬಹುದಕ. ಯಾಕಂದ್ರೆ ಒಂದೇ ಮನೆಗೆ ಹೋಗ್ತಾ ಇದ್ರೆ ಆ ಮನೆಗೆ ಆಸಕ್ತಿ ಬೆಳೆಯೋ ಸಾಧ್ಯತೆ ಇದೆ. ಸೊ ಬೇರೆ ಬೇರೆ ಮನೆಗೆ ಹೋಗಿ ಪ್ರತಿದಿನ ಕೆಲವೊಮ್ಮೆ ಬೇರೆ ಬೇರೆ ಊರಿಗೆ ಹೋಗ್ತಾರೆ, ಹೋಗಿ ಭಿಕ್ಷೆಯನ್ನು ಬೇಡ್ತಾರೆ. ನಂತರ ಮೂರನೇ ಆಶ್ರಮ ಅಂದ್ರೆ ಪರಿವ್ರಜಕಾಚಾರ್ಯ, ರೈಟ್? ಪರಿವ್ರಜಕಾಚಾರ್ಯ ಅಂದ್ರೆ ಅವರು ಭ್ರಮಣ ಮಾಡ್ತಾರೆ. ಪರಿವ್ರಜಕ, ವ್ರಜ ಅಂದ್ರೆ ಪ್ರಭು, ಹೋಗ್ತಾರೆ. ಪರಮಹಂಸ ಹೇಳಿ. ಯಾ ಪರಮಹಂಸ ಅದು ಯಾ ಮೂರನೇದು ಪರಮಹಂಸ ಹೇಳಿದ್ರು. ನೆಕ್ಸ್ಟ್ ಪರಮಹಂಸ. ಸೊ ಪರಿವ್ರಜಕಾಚಾರ್ಯ ಅಂದ್ರೆ ಈ ಕೀಪ್ಸ್ ರೋಮಿಂಗ್ ಅರೌಂಡ್, ಬೇರೆ ಬೇರೆ ಜಾಗಕ್ಕೆ ಹೋಗಿ ಒಂದು ಸ್ಥಳದಲ್ಲಿ 3 ದಿನ ಉಳಿಯೋದಿಲ್ಲ. ಸೊ 3 ದಿನ ಆದ್ಮೇಲೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಅವರು ಪರಿವ್ರಜಕಾಚಾರಿ, ಬೇರೆ ಬೇರೆ ಜಾಗಕ್ಕೆ ಹೋಗಿ ಪ್ರಚಾರ ಮಾಡ್ತಾ ಇರ್ತಾರೆ. ಪರಮಹಂಸ ಅಂದ್ರೆ ಅತಿ ಉನ್ನತವಾದಂತಹ ಸ್ಥಳ, ವೆರಿ ವೆರಿ ಟಾಪ್. ಪರಮಹಂಸ, ಹಂಸ ಮೀನ್ಸ್ ಡಿವೋಟಿ, ಪರಮಹಂಸ ಅಂದ್ರೆ ಗ್ರೇಟೆಸ್ಟ್ ಡಿವೋಟಿ ಅಂತ ಅರ್ಥ. ಸೊ ಅದು ಉತ್ತಮವಾದಂತಹ ಸ್ಥಳ. ಸೊ ಕೆಲವೊಮ್ಮೆ ಪರಮಹಂಸ ಪರಿವ್ರಜಕಾಚಾರ್ಯ ಎರಡು ಇರೋ ಸಾಧ್ಯತೆ ಇದೆ. ಶೀಲ ಪ್ರಭುಪಾದ ಈಸ್ ಪರಮಹಂಸ ಅಂಡ್ ಇಸ್ ಪರಿವ್ರಜಕಾಚಾರ್ಯ. ಅವರು ಪರಮಹಂಸ ಸ್ಥಳದಲ್ಲಿದ್ದು ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇದು ಉನ್ನತವಾದಂತಹ ಸನ್ಯಾಸ ಆಶ್ರಮ. ಸೊ ಕವಿ, ಮಹಾವೀರ ಮತ್ತೆ ಸವನ ಈ 3 ಜನ ಸನ್ಯಾಸಿಗಳು ಪರಮಹಂಸ ಸ್ತರದಲ್ಲಿದ್ದರು ಅಂತ ಹೇಳಲಾಗಿದೆ. ಓಕೆ, ಪರಮಹಂಸ ಪದಕ್ಕೆ ಇನ್ನೊಂದು ಅರ್ಥ ಇದೆ. ಪರಮಹಂಸ ಅಂದ್ರೆ ಒಂದು ಹಂಸ ಇದೆ, ಅದು ಹಾಲು, ಒಂದು ಹಾಲಿನ ಒಂದು ಬೊಗಣೆ ಅದು ಕೊಟ್ರೆ ಆ ಹಾಲಿನಲ್ಲಿ ನೀರು ಬೇರ್ಪಡಿಸಿ ಕೇವಲ ಹಾಲನ್ನು ಮಾತ್ರ ತಗೊಳುತ್ತೆ. ಓಕೆ, ಕೆಲವು ಹಾಲಲ್ಲಿ ನೀರು ಇರುತ್ತಲ್ಲ, ಅದರ ಬಾಯಲ್ಲಿ, ಕೊಕ್ಕರೆಯಲ್ಲಿ ಅದು ಬಾಯಲ್ಲಿ ಒಂದು ಆಸಿಡ್ ಇರುತ್ತಂತೆ. ಅದು ಆಸಿಡ್ ಅದು ಹಾಲಲ್ಲಿ ಮಿಕ್ಸ್ ಆದ ತಕ್ಷಣ ಹಾಲು ಬೇರೆ ಆಗುತ್ತೆ, ನೀರು ಬೇರೆ ಆಗುತ್ತೆ. ಹೇಗೆ ಒಂದು ನಿಂಬೆ ಹಣ್ಣು ಹಾಲಲ್ಲಿ ಹಿಂಡಿಬಿಟ್ರೆ ಅದು ಹಾಲು ಬೇರೆ ಆಗುತ್ತೆ, ಮತ್ತೆ ಇದು ಬೇರೆ ಆಗುತ್ತೆ ನೀರು. ಅದೇ ರೀತಿ ಪರಮಹಂಸರು ಈ ಭೌತಿಕ ಜಗತ್ತಲ್ಲಿ ಭೌತಿಕ ಮತ್ತೆ ಆಧ್ಯಾತ್ಮಿಕವನ್ನು ಬೇರೆ ಬೇರೆ ನೋಡು ದೃಷ್ಟಿಕೋನ ಅವರಲ್ಲಿದೆ. ರೈಟ್, ಹಿ ಕ್ಯಾನ್ ಸಪರೇಟ್ ದ ಎಸೆನ್ಸ್ ವಿಚ್ ಇಸ್ ಕೃಷ್ಣ ಫ್ರಮ್ ಮ್ಯಾಟರ್. ಸೊ ಮ್ಯಾಟರ್ ಮತ್ತೆ ಆಧ್ಯಾತ್ಮ ಎರಡು ಸಪರೇಟ್ ಮಾಡಿ ಕೇವಲ ಅಧ್ಯಾತ್ಮವನ್ನು ಸ್ವೀಕರಿಸ್ತಾರೆ. ಸೊ ಅವರು ಜನರನ್ನು ನೋಡಿದಾಗ ಆ ಜನರ ಹೃದಯದಲ್ಲಿ ಪರಮಾತ್ಮನನ್ನ ಕಾಣ್ತಾರೆ. ಇಡೀ ಜಗತ್ತು ಕೃಷ್ಣನಂದು, ಇದು ದಿಸ್ ಬಿಲಾಂಗ್ಸ್ ಟು ಕೃಷ್ಣ ಅಂತ ಅವರು ನೋಡ್ತಾರೆ. ಸೊ ವಾಸುದೇವನನ್ನ, ಕೃಷ್ಣನನ್ನ ಎಲ್ಲಾ ಕಡೆ ಕಾಣ್ತಾರೆ. ಸೊ ದಟ್ ಈಸ್ ಪರಮಹಂಸ ಸ್ಟೇಜ್. ಸ್ವಲ್ಪ ಬೇಗ ಹೋಗೋಣ. ನೆಕ್ಸ್ಟ್ 28ನೇ ಶ್ಲೋಕ. ದೇವವ್ರತ ಮಹಾರಾಜನು ತನ್ನ ಮತ್ತೊಬ್ಬ ಪತ್ನಿಯಲ್ಲಿ ಉತ್ತಮ, ತಾಮಸ ಮತ್ತು ರೈವತರೆಂಬ ಹೆಸರುಳ್ಳ 3 ಪುತ್ರರನ್ನು ಪಡೆದನು. ಅವರೆಲ್ಲರೂ ಅನಂತರ ಮನ್ವಂತರಗಳ ಅಧಿಪತ್ಯವನ್ನು ವಹಿಸಿಕೊಂಡರು. ಎಸ್. ಸೊ ಒಂದು ಮನ್ವಂತರದಲ್ಲಿ ಎಷ್ಟು ಯುಗಗಳು ಗೊತ್ತಾ? 71 ಸರ್. ಓಕೆ, ಎಸ್. ಒಂದು ಮನ್ವಂತರದಲ್ಲಿ 71 ದಿವ್ಯ ಯುಗ, ರೈಟ್? ಸೊ ತುಂಬಾ ದೀರ್ಘಕಾಲ ಇದು, ವೆರಿ ವೆರಿ ಲಾಂಗ್ ಡ್ಯೂರೇಷನ್. 29ನೇ ಶ್ಲೋಕ. ನಾನು ಓದ್ತೇನೆ. ಕವಿ, ಮಹಾವೀರ ಮತ್ತು ಸವನರು ಪರಮಹಂಸ ಹಂತದ ಜೀವನದಲ್ಲಿ ಸಂಪೂರ್ಣವಾಗಿ ತರಬೇತಿಯನ್ನು ಪಡೆದ ನಂತರ ಪ್ರಿಯವ್ರತ ಮಹಾರಾಜನು ಈ ವಿಶ್ವವನ್ನು 11 ಅರ್ಬುದ ವರ್ಷಗಳವರೆಗೆ ಆಳಿದನು. ಅವನು ತನ್ನೆರಡು ಬಲಿಷ್ಠ ಬಾಹುಗಳಿಂದ ಬಿಲ್ಲಿಗೆ ಬಾಣವನ್ನು ಹೂಡಲು ನಿರ್ಧರಿಸುತ್ತಿದ್ದನು.
ಹೀಗೆ ಅವನು ವಿಶ್ವವನ್ನು ಆಳುವಾಗ ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸುತ್ತಿದ್ದನು. ಆಗ ಅದರಿಂದ ಭೀತರಾಗಿ ಧಾರ್ಮಿಕ ಜೀವನದ ತತ್ವಗಳ ವಿರೋಧಗಳೆಲ್ಲ ಅವನ ಎದುರು ನಿಲ್ಲದೆ ಓಡುತ್ತಿದ್ದರು. ಅವನು ತನ್ನ ಹೆಂಡತಿ ಬಹಿಷ್ಮತಿಯನ್ನು ಅತಿಯಾಗಿ ಪ್ರೀತಿಸಿದನು. ದಿನಗಳೆದ್ದಂತೆ ಅವರ ದಾಂಪತ್ಯ ಪ್ರೇಮ ವಿನಿಮಯವು ಸಹ ಹೆಚ್ಚಿತು. ರಾಣಿ ಬಹಿಷ್ಮತಿಯು ತನ್ನ ಸ್ತ್ರೀ ಸಹಜ ವರ್ತನೆಯಿಂದ ಉಡುಪು ಧರಿಸಿ ನಡೆದು ನಿಂತು ನಕ್ಕು ಓರೆ ನೋಟ ಬೀರಿ ಅವನ ಸ್ಫೂರ್ತಿಯನ್ನು ಹೆಚ್ಚಿಸುತ್ತಿದ್ದಳು. ಹೀಗೆ ಅವನು ಮಹಾತ್ಮನಾಗಿದ್ದರೂ ಕೂಡ ತನ್ನ ಹೆಂಡತಿಯ ಸ್ತ್ರೀ ಸಹಜ ವರ್ತನೆಗೆ ಮಾರು ಹೋದಂತೆ ತೋರಿದನು. ಅವನು ಅವಳೊಂದಿಗೆ ಸಾಮಾನ್ಯ ಮನುಷ್ಯನಂತೆ ವರ್ತಿಸುತ್ತಿದ್ದನು, ಆದರೆ ನಿಜವಾಗಿ ಅವನು ಆತ್ಮನಾಗಿದ್ದನು. ಧನ್ಯವಾದಗಳು. ಸೊ ಇಲ್ಲಿ ಎಷ್ಟು ವರ್ಷಗಳ ಆಡಿದನು? 11 ಅರ್ಬುದ ವರ್ಷಗಳವರೆಗೆ, ಕ್ರೋರ್ಸ್ ಆಫ್ ಇಯರ್ಸ್. ಅಷ್ಟು ವರ್ಷ. ಅರ್ಬುದ ಅಂದ್ರೆ, ಒಂದು ಅರ್ಬುದ ಅಂದ್ರೆ 10 ಕೋಟಿ ವರ್ಷ. ಸೊ 11 ಅರ್ಬುದ ವರ್ಷಗಳ ಕಾಲ ಆಡಳಿತ ಮಾಡಿದನು. ಮತ್ತೆ ತನ್ನ ರಾಣಿಯ ಜೊತೆ ಭೌತಿಕ ಏನಂತಾರೆ ಕಾರ್ಯಗಳಲ್ಲಿ ಸಂಭೋಗದಲ್ಲಿ ತೊಡಗಿದ ತರ ಕಾಣಿಸ್ತಾ ಇತ್ತು, ತೋರ್ತಾ ಇತ್ತು. ಲೈಕ್ ತನ್ನ ಹೆಂಡತಿಯ ಹೀಗೆ ಅವನು ಮಹಾತ್ಮನಾಗಿದ್ದರೂ ಕೂಡ ತನ್ನ ಹೆಂಡತಿಯ ಸ್ತ್ರೀ ಸಹಜ ವರ್ತನೆಗೆ ಮಾರು ಹೋದಂತೆ ತೋರಿದನು. ಇಟ್ಸ್ ಲೈಕ್ ಇವ ಅಂತ ಪ್ರಯೋಗ ಮಾಡಿದ ಶಬ್ದ. ಇವ ಅಂದ್ರೆ he acted like he looked like a attached person. ಒಬ್ಬ ಭೌತಿಕ ಆಸಕ್ತ ವ್ಯಕ್ತಿಯ ತರ ಕಾಣಿಸ್ತಾ ಇದ್ದ, ಆದ್ರೆ ಎಲ್ಲ ಮಹಾಮನಾಹ, ವೆರಿ ಗ್ರೇಟ್ ಸೋಲ್, ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದ, ಮಹಾತ್ಮನಾಗಿದ್ದನು. ರೈಟ್. ಸೊ ಕೆಲವೊಮ್ಮೆ ಶುದ್ಧ ಭಕ್ತರು ಕೂಡ ಸಾಮಾನ್ಯ ವ್ಯಕ್ತಿಗಳ ತರ ಕೆಲಸ ಮಾಡ್ತಾರೆ, ಕಾರ್ಯ ಮಾಡ್ತಾರೆ, ಆದರೆ ಅವರ ಚೇತನೆ ಕೃಷ್ಣನಲ್ಲಿದೆ, ಅದಕ್ಕೆ ಅವರು ಮಹಾತ್ಮರು. ರೈಟ್. ಭೌತಿಕ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಅವರು ಉನ್ನತ ಸ್ತರದಲ್ಲಿ, ಉನ್ನತ ಚೇತನೆಯಲ್ಲಿ ಇರ್ತಾರೆ. ಸೊ ಅದೇ ರೀತಿ ಇಲ್ಲಿ ಪ್ರಿಯವ್ರತ ಕೂಡ ಹಾಗೆ ಇದ್ದ. ನಂತರ ನೋಡಿ ಇಲ್ಲಿ ಸೂರ್ಯನನ್ನು ಅನುಸರಿಸುವ ಪ್ರಿಯವ್ರತರ ರಥ. ಓಕೆ, ಪ್ರಭು ಮಾತಾಜಿ. ಓದಿ. ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಪ್ರಿಯವ್ರತ ರಾಜನು ಹೀಗೆ ಅತ್ಯುತ್ತಮವಾಗಿ ಬ್ರಹ್ಮಾಂಡವನ್ನು ಆಳುತ್ತಿದ್ದಾಗ ಒಮ್ಮೆ ಅತ್ಯಂತ ಶಕ್ತಿಶಾಲಿ ಸೂರ್ಯದೇವನ ಪ್ರದಕ್ಷಿಣೆಯಿಂದ ಅತೃಪ್ತಿಗೊಂಡನು. ತನ್ನ ರಥದಲ್ಲಿ ಸುಮೇರು ಗಿರಿಯನ್ನು ಸುತ್ತುತ್ತಾ ಸೂರ್ಯದೇವನು ಸುತ್ತಲಿನ ಗೃಹವ್ಯೂಹಗಳನ್ನೆಲ್ಲವನ್ನು ಬೆಳಗುತ್ತಾನೆ. ಆದರೆ ಸೂರ್ಯನು ಪರ್ವತದ ಉತ್ತರ ಭಾಗದಲ್ಲಿದ್ದಾಗ ದಕ್ಷಿಣವು ಕಡಿಮೆ ಬೆಳಕನ್ನು ಪಡೆಯುತ್ತದೆ. ಸೂರ್ಯನು ದಕ್ಷಿಣದಲ್ಲಿದ್ದಾಗ ಉತ್ತರವು ಕಡಿಮೆ ಬೆಳಕನ್ನು ಪಡೆಯುತ್ತದೆ. ಪ್ರಿಯವ್ರತನು ರಾಜನು ಈ ಸ್ಥಿತಿಯನ್ನು ಇಷ್ಟಪಡಲಿಲ್ಲ. ಆದ್ದರಿಂದ ರಾತ್ರಿ ಇರುವ ವಿಶ್ವದ ಭಾಗಗಳಲ್ಲಿ ಹಗಲಿನ ಬೆಳಕು ಉಂಟು ಮಾಡಲು ನಿರ್ಧರಿಸಿದನು. ಅವನು ಒಂದು ಥಳಥಳಿಸುವ ರಥದ ಮೇಲೆ ಸೂರ್ಯದೇವನ ಕಕ್ಷೆಯನ್ನು ಹಿಂಬಾಲಿಸಿದನು. ಹಾಗೆ ತನ್ನ ಇಚ್ಛೆಯನ್ನು ಪೂರೈಸಿಕೊಂಡನು. ಅಂತಹ ಅದ್ಭುತ ಕಾರ್ಯಗಳನ್ನು ಅವನು ದೇವೋತ್ತಮ ಪರಮಪುರುಷನ ಆರಾಧನೆಯಿಂದ ಸಾಧಿಸಿದ ಬಲದಿಂದಾಗಿ ಮಾಡಬಲ್ಲವನಾಗಿದ್ದನು. ಹರೇ ಕೃಷ್ಣ. ಮತ್ತೆ ಅದ್ಭುತ ಕಾರ್ಯ. ಸರಿ ನೋಡಿ, ಪ್ರಿಯವ್ರತನ ರಥ ಹೇಗೆ ಕಾಣಿಸ್ತಾ ಇದೆ? ಸೂರ್ಯನ ತರನೇ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮೇರು ಪರ್ವತ, ಇದು ಮೇರು ಪರ್ವತ. ಸೊ ಆ ಕಡೆ ಹಿಂದ್ಗಡೆ ಸೂರ್ಯ ಸುತ್ತಾ ಇದ್ದಾನೆ, ಈ ಕಡೆ ಪ್ರಿಯವ್ರತ ಸುತ್ತಾ ಇದ್ದಾನೆ. ಸೊ ಇಟ್ಸ್ ಗೋಯಿಂಗ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್. ಸೊ ಎಲ್ಲಿ ಕತ್ತಲಿತ್ತೋ ಅಲ್ಲಿ ಬೆಳಕು ಮಾಡಿದ. ಹಲವಾರು ಕೋಟಿ ಕೋಟಿ ವರ್ಷಗಳ ಕಾಲ ಈ ರಥದಲ್ಲಿ ಸುತ್ತಾ ಇದ್ದ. ಈ ರಥ ಹೇಗಿತ್ತಂದ್ರೆ, ಈ ರಥಕ್ಕೆ ಒಂದೇ ಚಕ್ರವಿತ್ತು, ಮತ್ತೆ ರಥಕ್ಕೆ ಕುದುರೆಗಳು ಕಟ್ಟಿದ್ದರು. ಸೊ ಕುದುರೆಗಳು ರಥನ ಎಳ್ಕೊಂಡು ಹೋಗ್ತಾ ಇತ್ತು. ಆ ರಥದ ಚಕ್ರದ ಒಂದು ಚಲನೆಯಿಂದ ಈ ಭೂಮಂಡಲದಲ್ಲಿ 7 ಸಾಗರಗಳು ನಿರ್ಮಾಣವಾದವು. 7 ಸಾಗರಗಳು ನಿರ್ಮಾಣವಾದದ್ದು
ಪ್ರಿಯವ್ರತ ರಾಜನ ರಥದ ಚಲನೆಯಿಂದ ಅಂತ ಹೇಳಲಾಗಿದೆ. ಇಂತಹ ಮಹಾಕಾರ್ಯವನ್ನು ಹೇಗೆ ಸಾಧಿಸಲು ಸಾಧ್ಯವಾಯಿತು? ದೇವೋತ್ತಮ ಪರಮ ಪುರುಷನ ಆರಾಧನೆಯಿಂದ ಸಾಧಿಸಿದ ಬಲದಿಂದಾಗಿ ಮಾಡಬಲ್ಲವನಾಗಿದ್ದನು ಅಂತ ಹೇಳಲಾಗಿದೆ. ಸೊ ಇಲ್ಲಿ ನೋಡಿ, ಆಚಾರ್ಯ ಹೇಳ್ತಾರೆ, ಪ್ರಿಯವ್ರತನಿಗೆ ಸಿದ್ಧಿ ಎಂತ ಯೋಗ ಸಿದ್ಧಿ ಇತ್ತಂದ್ರೆ, ಎರಡು ರೂಪವನ್ನ ತಗೊಂತಾನೆ. ಒಂದು ರೂಪದಲ್ಲಿ ಎರಡು ದೇಹಗಳನ್ನು ತಗೊಂಡು, ಒಂದು ರಾಜನಾಗಿ ರಾಜ್ಯ ಆಳ್ತಾ ಇದ್ದ, ಇನ್ನೊಂದು ರೂಪದಲ್ಲಿ ಸೂರ್ಯನಂತೆ ಕಾಣ್ತಾ ಇದ್ದ. ಓಕೆ, ಸೂರ್ಯನ ಜೊತೆ ಸ್ಪರ್ಧೆ ಮಾಡ್ತಾ ಇರ್ಲಿಲ್ಲ, ಭೂಮಿಯ ನಿವಾಸಿಗಳಿಗೆ ಸಂತೋಷವನ್ನು ಕೊಡ್ತಾ ಇದ್ದ. 24 hours ಡೇ ಲೈಟ್, ರಾತ್ರಿ ಅನ್ನೋದಿಲ್ಲ. ರಾತ್ರಿ ಬಂದಾಗ ಭಯ ಆಗುತ್ತೆ, ರಾತ್ರಿನೇ ಇರಲಿಲ್ಲ, ಇಡೀ 24 ಗಂಟೆ ಡೇ ಲೈಟ್. ರೈಟ್. ಮತ್ತೆ ಇವರ ಬಿಸಿಲು ಹೇಗಿತ್ತಂದ್ರೆ, ಜ್ಯೇಷ್ಠ ಮಾಸದಲ್ಲಿ, ಬಿಸಿ ಮಾಸಗಳಲ್ಲಿ ಅದು ತಂಪಾದ, ಅಂದ್ರೆ ಚಂದ್ರನಿಗಿಂತ ತಂಪಾಗಿರುತ್ತಾನೆ ಆ ಸೂರ್ಯ, ಅಂದರೆ ಪ್ರಿಯವ್ರತನ ಬೆಳಕು. ಮತ್ತೆ ಮಾರ್ಗಶೀರ್ಷ ಶೀತಕಾಲದಲ್ಲಿ ಪ್ರಿಯವ್ರತನಿಂದ ಮಾಡಿದ ಸೂರ್ಯನು ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಇತರ ಸೂರ್ಯಗಳಿಂದ ಬೆಚ್ಚಗಿ ಆಗಿರುತ್ತಾನೆ. ರೈಟ್. ಸೊ ಈ ರೀತಿ ಪ್ರಿಯವ್ರತ ಟೆಂಪರೇಚರ್ ಕಂಟ್ರೋಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಶ್ಲೋಕ ಯಾರು ಓದ್ತೀರಾ? ಯಾರು ತುಂಬಾ ಜನ ಕೈ ಎತ್ತಿಲ್ಲ? ಓಕೆ, ಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡಿದ್ರು. ಪ್ರಭುಜಿ ಶಾರದವ್ರು ರೆಡಿ ಇದ್ರೆ ಕೈ ಎತ್ತಬಹುದು. ನೆಕ್ಸ್ಟ್ ಜಯಲಕ್ಷ್ಮಿ. ಹರೇ ಕೃಷ್ಣ ಪ್ರಭು. ಓದ್ಲಾ ಪ್ರಭು? ಉತ್ತರ ಮಾತಾಜಿ ಅವತ್ತು. ಪ್ರಿಯವ್ರತನು ಸೂರ್ಯನ ಹಿಂದೆ ತನ್ನ ರಥವನ್ನು ಚಲಿಸಿದಾಗ ಅವನ ರಥಚಕ್ರಗಳ ಪಟ್ಟಿಗಳು ಗುರುತುಗಳನ್ನು ಉಂಟು ಮಾಡಿದುವು. ಮುಂದೆ ಅವು ಸಪ್ತ ಸಾಗರಗಳಾದವು. ಭೂಮಂಡಲವೆಂಬ ಗ್ರಹ ವ್ಯೂಹವನ್ನು ಸಪ್ತ ದ್ವೀಪಗಳನ್ನಾಗಿ ಅವು ವಿಭಜಿಸಿದವು. ಹರೇ ಕೃಷ್ಣ. ಸಪ್ತ ಸಿಂಧವ ಸಪ್ತ ಭುವೋ ದ್ವೀಪ, 7 ಸಮುದ್ರಗಳು ಮತ್ತೆ 7 ದ್ವೀಪಗಳು ನಿರ್ಮಾಣವಾದವು. ನೆಕ್ಸ್ಟ್ ಯಶೋಧ ಮಾತಾಜಿ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ. ಜಂಬೂ ಪ್ರಕ್ಷ, ಶಲ್ಮಾಲಿ, ಶುಕ, ಕ್ರೌಂಶ, ಶಾಖ ಮತ್ತು ಪುಷ್ಪಕ ಇವು ದೀಪಗಳ ಹೆಸರುಗಳು. ಪ್ರತಿಯೊಂದು ದೀಪವು ಹಿಂದಿನ ದ್ವೀಪಕ್ಕಿಂತ 2ರಷ್ಟು ವಿಸ್ತಾರವಾಗಿದೆ ಮತ್ತು ಪ್ರತಿಯೊಂದು ಒಂದು ದ್ರವ ವಸ್ತುವಿನಿಂದ ಸುತ್ತುವರಿದಿದೆ. ಅದರ ಆಚೆಗೆ ಮತ್ತೊಂದು ದ್ವೀಪವಿದೆ. ಹರೇ ಕೃಷ್ಣ. ಸೊ ಒಂದರಿಗಿಂತ ಇನ್ನೊಂದು ಡಬಲ್ ಸೈಜ್ ಅಲ್ಲಿ ಇದೆ. ಇದು ಮುಂದೆ ಬರುತ್ತೆ ಜಂಬೂ ದ್ವೀಪದ ವರ್ಣನೆಯಲ್ಲಿ. ಎಷ್ಟು ಅದರ ಗಾತ್ರ ಎಷ್ಟಿದೆ, ಅಳತೆ ಎಷ್ಟಿದೆ ಅನ್ನೋದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಗೊತ್ತೀರಾ? ಪ್ರೇಮ ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈ ಸಪ್ತ ಸಾಗರಗಳು ಕ್ರಮವಾಗಿ ಉಪ್ಪು ನೀರು, ಕಬ್ಬಿನ ರಸ, ಮದ್ಯ, ತುಪ್ಪ, ಹಾಲು, ಮೊಸರು ಮತ್ತು ಸಿಹಿ ನೀರುಗಳಿಂದ ಕೂಡಿವೆ. ಈ ಸಾಗರಗಳು ಎಲ್ಲ ದ್ವೀಪಗಳನ್ನು ಸಂಪೂರ್ಣವಾಗಿ ಸುತ್ತುವರಿದಿವೆ ಮತ್ತು ಪ್ರತಿಯೊಂದು ಸಾಗರದ ಅಗಲವು ಅದು ಸುತ್ತುವರಿದ ದ್ವೀಪದ ಅಗಲಕ್ಕೆ ಸಮವಾಗಿದೆ. ಮಹಾರಾಣ ಪತಿಯಾದ ಪ್ರಿಯವ್ರತ ಮಹಾರಾಜನು ಈ ದ್ವೀಪಗಳ ಸಾರ್ವಭೌಮತ್ವವನ್ನು ಕ್ರಮವಾಗಿ ತನ್ನ ಪುತ್ರರಿಗೆ, ಎಂದರೆ ಅಗ್ನಿಧ್ರ, ಇಂಚಿಪ್ಯ, ಯಜ್ಞಬಾಹು, ಹಿರಣ್ಯರೇತ, ಧೃತಪ್ಪ, ಮೇಧಾತಿಥಿ ಮತ್ತು ವೀತಿಹೋತ್ರರಿಗೆ ಕೊಟ್ಟನು. ಹೀಗೆ ಅವರೆಲ್ಲರೂ ತಮ್ಮ ತಂದೆಯ ಆದೇಶಾನುಸಾರ ರಾಜರಾದರು. ಧನ್ಯವಾದಗಳು. ಅಗ್ನಿಧ್ರ, ಯಜ್ಞಬಾಹು, ಹಿರಣ್ಯರೇತ, ಇದ್ಮಜಿಹ್ವ, ಘೃತಸ್ಪೃಷ್ಟ, ಮೇಧಾತಿಥಿ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ
ಸೊ ಇಲ್ಲಿ ಇವರಿಗೆಲ್ಲ ಕೊಟ್ಬಿಟ್ರು. ಓಕೆ, ನೆಕ್ಸ್ಟ್ ಮಗಳ ಜೊತೆ ಮಗಳ ಮದುವೆಯನ್ನು ಮಾಡಿಸ್ತಾರೆ. ಯಾರ ಜೊತೆ ಮಾಡಿಸ್ತಾರೆ? ಓಕೆ, ಪ್ರಭು ಈ ದ್ವೀಪದ್ದೆಲ್ಲ ಒಂದು ಏನು ಫೋಟೋ ದ್ವೀಪಗಳು ಹೇಗೆ ಇದೆ ಅನ್ನೋದು ಒಂದು ಫೋಟೋಗ್ರಫಿ ತರ ತೋರಿಸ್ತಾರಲ್ಲ ಪ್ರಭು, ಅದು ಹಾ ತೋರಿಸ್ತಾರೆ. ಮುಂದೆ ಅದು ಚರ್ಚೆ ಮಾಡೋಣ, ಮುಂದೆ ಬರುತ್ತೆ ಅದು ವಿಷಯ. ಓಕೆ. ಓದ್ಲ ಪ್ರಭುಜಿ. ಓದಿ ಮಾತಾಡಿ. ಅನಂತರ ಪ್ರಿಯವ್ರತ ಮಹಾರಾಜನ ತನ್ನ ಮಗಳು ಊರ್ಜಸ್ವತಿಯನ್ನು ಶುಕ್ರಾಚಾರ್ಯರಿಗೆ ಮದುವೆ ಮಾಡಿಕೊಟ್ಟನು. ಅವನು ಅವಳಲ್ಲಿ ದೇವಯಾನಿ ಎಂಬ ಹೆಸರಿನ ಮಗಳನ್ನು ಪಡೆದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೈವಂ ವಿಧ ಪುರುಷಕಾರ ಉರುಕ್ರಮಸ್ಯ ಪುಂಸಾಂ ತದಂಗ್ರಿರಜಸಾ ಜಿತಷಡ್ಗುಣಾನಾಂ ಚಿತ್ರಂ ವಿದೂರ ವಿಗತಃ ಸಕೃದಾದಧೀತ ತನ್ನಾಮಧೇಯಮಧುನಾ ಸಜಹಾತಿ ಬಂಧಂ. ರಾಧಾ ಮಾಧುರಿ. ಹರೇ ಕೃಷ್ಣ ಪ್ರಭುಜಿ. ರಾಧಾ ಮಾಧುರಿ. ನಾನು ಓದ್ಲಾ ಪ್ರಭುಜಿ? ರಾಧಾ ಹರೇ ಮಾಧುರಿ. ಕೃಷ್ಣ ಪ್ರಭುಜಿ. ಓದಿ. ನನ್ನ ಪ್ರಿಯ ರಾಜನೇ, ಭಗವಂತನ ಪಾದಕಮಲಾದ ಧೂಳಿನ ಆಶ್ರಯವನ್ನು ಹೊಂದಿದ ಭಕ್ತನು 6 ಭೌತಿಕ ಆಘಾತಗಳ ಎಂದರೆ ಹಸಿವು, ಬಾಯಾರಿಕೆ, ವಿಷಾದ, ಮೋಹ, ಮುಪ್ಪು ಮತ್ತು ಮರಣಗಳ ಪ್ರಭಾವದಿಂದ ಅತೀತನಾಗಬಲ್ಲ ಮತ್ತು ಅವನು ಮನಸ್ಸು ಹಾಗೂ ಪಂಚೇಂದ್ರಿಯಗಳನ್ನು ಗೆಲ್ಲಬಲ್ಲ. ಆದರೆ ಶುದ್ಧ ಭಗವದ್ ಭಕ್ತನಿಗೆ ಇದು ಬಹು ಆಶ್ಚರ್ಯಕರವೇನಲ್ಲ, ಏಕೆಂದರೆ 4 ವರ್ಣಗಳಿಂದ ಹೊರತಾಗಿರುವ ಅಸ್ಪೃಶ್ಯನು ಕೂಡ ಒಂದು ಸಾರಿ ಭಗವಂತನ ಪುಣ್ಯನಾಮವನ್ನು ಉಚ್ಚರಿಸಿದರೂ ಭೌತಿಕ ಅಸ್ತಿತ್ವದ ಬಂಧನದಿಂದ ಕೂಡಲೇ ಬಿಡುಗಡೆ ಪಡೆಯುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ವೆರಿ ಇಂಪಾರ್ಟೆಂಟ್ ವರ್ಸ್. ಈಗ ನೀವು ಕಂಠಸ್ಥ ಮಾಡಬಹುದು. ವೆರಿ ಇಂಪಾರ್ಟೆಂಟ್ ವರ್ಸ್. ಇಂತಹ ಒಂದು ಮಹಾ ಕಾರ್ಯ ಪರಿವೃತ ರಾಜರು ಮಾಡಿದ್ರು. ಆದ್ರೆ ಇದು ಅದ್ಭುತವೇನಲ್ಲ. ಯಾಕಂದ್ರೆ ಭಗವಂತನ ಭಕ್ತರಿಗೆ ಯಾವುದು ಅಸಾಧ್ಯವಲ್ಲ, ಯಾವುದು ಅದ್ಭುತವಲ್ಲ, ತುಂಬಾ ಸಲೀಸಾಗಿ ಮಾಡಿಬಿಡ್ತಾರೆ. ಸೊ ನ ಏವಂ ವಿಧಃ ಪುರುಷಕಾರ ಉರುಕ್ರಮಸ್ಯ ಪುಂಸಾಂ ಅಂದ್ರೆ ಭಗವಂತನ ಭಕ್ತರಿಗೆ. ಉರುಕ್ರಮ ಅಂದ್ರೆ ಭಗವಂತ. ಮಹಾ ಸಾಧನೆಯನ್ನು ಮಾಡುವುದು, ಮಹಾ ಅದ್ಭುತ ಕಾರ್ಯಗಳನ್ನು ಮಾಡುವುದು ಉರುಕ್ರಮಸ್ಯ ಪುಂಸಾಂ ತದಂಗ್ರಿ ರಜಸ ಭಗವಂತನ ಪಾದದ ಆಶ್ರಯವನ್ನು ಪಡೆದು ಅವರು ಜಿತ ಷಡ್ಗುಣಾನ 6 ಗುಣಗಳನ್ನ ಗೆದ್ದಿದ್ದಾರೆ. ಅಂದ್ರೆ ಕ್ಷುತ್, ಪಿಪಾಸ, ಜರ, ಮೃತ್ಯು ಮತ್ತೆ ಇದು ಶೋಕ, ಮೋಹ, ಈ 6 ಗುಣಗಳನ್ನ ಗೆದ್ದಿದ್ದಾರೆ, ದೋಷಗಳನ್ನ ಗೆದ್ದಿದ್ದಾರೆ. ತದಂಗ್ರಿ ರಜಸ ಅಂದ್ರೆ ಭಗವಂತನ ಪಾದದ ಧೂಳಿಯ ಆಶ್ರಯವನ್ನು ಪಡೆದು. ಸೊ 6 ಗುಣಗಳನ್ನು ಗೆದ್ದಿದ್ದಾರೆ ಮತ್ತು ಅವರು ಅದ್ಭುತ ಕಾರ್ಯಗಳನ್ನು ಮಾಡಬಹುದು. ನ ಚಿತ್ರಂ ಅಂದ್ರೆ ಇಟ್ಸ್ ನಾಟ್ ಅಸ್ಟಾನಿಶಿಂಗ್, ನಾಟ್ ವೆರಿ ಅಮೇಝಿಂಗ್, ಬಿಕಾಸ್ ಭಗವದ್ ಭಕ್ತರು ಇನ್ನೂ ಮಹಾ ಕಾರ್ಯಗಳನ್ನು, ಮಹಾ ಸಾಧನೆಯನ್ನ ಮಾಡಬಹುದು ಅಂತ. ಅಷ್ಟೇ ಅಲ್ಲ, ಭಗವಂತನ ಪಾದದ ಆಶ್ರಯವನ್ನು ಪಡೆದಾಗ ಇಷ್ಟು ಮಹಾ ಸಾಧನೆ ಮಾಡಲು ಸಾಧ್ಯ. ಮತ್ತೆ ಭಗವಂತನ ನಾಮದ ಆಶ್ರಯವನ್ನು ಪಡೆದಾಗ ಇವನ್ ಚಾಂಡಾಲ ಕೂಡ ಮಹಾ ಸಾಧಕನಾಗಲು ಸಾಧ್ಯ. ವಿದೂರ ವಿಗತಃ ಸಕೃದಾದಧೀತ ಎನ್ನಾಮಧೇಯ ಮಧುನ. ಎನ್ನಾಮಧೇಯಂ ಭಗವಂತನ ನಾಮಸ್ಮರಣೆ ಮಾಡಿದ್ರಿಂದ ಏನಾಗುತ್ತೆ? ಸ ಜಹಾತಿ ಬಂಧಂ, ಎಲ್ಲ ಬಂಧನದಿಂದ ಮುಕ್ತನಾಗ್ತಾನೆ. ಎಂತ ಬಂಧನ? ಭೌತಿಕ ಬಂಧನ, ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ. ಹೇಗೆ? ಎನ್ನಾಮಧೇಯಂ ಸಕೃತ್, ಸ್ವಲ್ಪ ಹರೇ ಕೃಷ್ಣ ಅಂದ್ರೆ ಸಾಕು, ರೈಟ್, ಎಲ್ಲ ಕರ್ಮಗಳಿಂದ ಮುಕ್ತನಾಗ್ಬಿಡ್ತಾನೆ. ಸೊ ಭಗವನ್ ನಾಮ ಉಚ್ಚಾರಣೆಯಿಂದ ಎಷ್ಟು ಲಾಭ, ಭಗವಂತನ ಪಾದಾಶ್ರಯ, ಭಗವಂತನ ಪಾದ ಧೂಳಿಯಲ್ಲಿ ಎಷ್ಟು ಲಾಭ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ವರ್ಸ್. ಸೊ ಪ್ರಭಾತದಲ್ಲಿ
ಲಾಸ್ಟ್ ಅಲ್ಲಿ ವಿದೂರ ವಿಗತಃ ಅಂದ್ರೆ ಚಾಂಡಾಲ, ಅಂದ್ರೆ ನೀಚ ಜಾತಿ. ಅವನು ಚಾಂಡಾಲ ಅಂದ್ರೆ ನಾಯಿ ತಿನ್ನುವವರ ಜಾತಿ. ನಾಯಿ ತಿನ್ನುವವರ ಜಾತಿಯಲ್ಲಿ ಹುಟ್ಟಿದ್ದಾನೆ, ಮನೇಲಿ ಹುಟ್ಟಿದ್ದಾನೆ. ಅದು ಈಗ ಅವನು ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾನೆ, ಎಲ್ಲ ಪಾಪ ಕಾರ್ಯವನ್ನು ಬಿಟ್ಟಿದ್ದಾನೆ. ಹಿ ಬಿಕಮ್ಸ್ ಕ್ವಾಲಿಫೈಡ್ ಟು ಡೂ ಯಜ್ಞಸ್. ಅವನು ಯಜ್ಞ ಮಾಡುವ ಅಧಿಕಾರವನ್ನು ಪಡೆದುಕೊಳ್ಬಹುದು. ಎಸ್, ಎನ್ನಾಮಧೇಯಂ ಶ್ರವಣಾನುಕೀರ್ತನಾದಿ ಪ್ರಣಾದ್ಯ ಸ್ಮರಣಾತ್ ಅಪಿ ಕ್ವಚಿತ್ ಸ್ವಾದೋಪಿ ಸತ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವನ್ನು ದರ್ಶನಾತ್. 3ನೇ ಸ್ಕಂದದಲ್ಲಿ ಓದಿದ್ದೀವಿ. ಕೇವಲ ನಾಮ ಸಂಕೀರ್ತನೆಯಿಂದ ಈ ಬಿಕಮ್ಸ್ ಕ್ವಾಲಿಫೈಡ್ ಟು ಡೂ ಯಜ್ಞಸ್. ಸ್ವಾದೋಪಿ ಶ್ವಾದ, ನಾಯಿ ತಿನ್ನುವ ಜಾತಿಯಲ್ಲಿ ಹುಟ್ಟಿದವನು ಕೂಡ ಸವನಾಯ ಕಲ್ಪತೆ, ಯಜ್ಞ ಮಾಡುವ ಅಧಿಕಾರವನ್ನು ಪಡೆದುಕೊಳ್ತಾನೆ ಅಂತ ಹೇಳಿದಾಗ, ಅಂದ್ರೆ ಈ ಬಿಕಮ್ಸ್ ಪ್ಯೂರ್. ಅಂದ್ರೆ ಏನು, ನಮ್ಮ ಪ್ರಾರಬ್ಧ ಕರ್ಮ ಬದಲಾಗ್ತಾ ಇದೆ. ಯಾವಾಗ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತೀವೋ ಅವಾಗ ನಮ್ಮ ಕರ್ಮಗಳು ಬದಲಾಗ್ತಾ ಇದಾವೆ. ನಮ್ಮ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಾವು ಒಂದು ವರ್ಣ ಅಥವಾ ಆಶ್ರಮದಲ್ಲಿ ಸೇರ್ಕೊಂಡಿರ್ತೀವಿ, ಒಂದು ಜಾತಿಯಲ್ಲಿ ಸೇರ್ಕೊಂಡಿರ್ತೀವಿ. ಆದ್ರೆ ಯಾವಾಗ ನಾಮ ಸಂಕೀರ್ತನೆ ಮಾಡ್ತೀವೋ ಆ ಜಾತಿಯ ಬಂಧನದಿಂದ ಮುಕ್ತರಾಗ್ತೀವಿ. We are not bound by the rules of that ಜಾತಿ. ಅವನು ಬಂಧನದಿಂದ ಮುಕ್ತನಾಗಿ ಅವನು ತನ್ನ ವರ್ಣವನ್ನ ಬದಲಾಯಿಸ್ಕೋಬಹುದು, ಜಾತಿಯನ್ನು ಬದಲಾಯಿಸ್ಕೋಬಹುದು. He becomes transcendental, ಗುಣಾತೀತನಾಗಿ ಬಿಡ್ತಾನೆ. He becomes pure. Yes, ನಾಗರತ್ನ ಮಾಧುರಿ. ಪ್ರಭುಜಿ, ನಮ್ ದೇಶದಲ್ಲೂ ನಾಯಿ ತಿನ್ನೋರಿದಾರಾ? ವೈ ನಾಟ್? ನಾಗಾಲ್ಯಾಂಡ್ ಅಲ್ಲಿ ನೋಡಿ ನಾಯಿ ತಿನ್ನೋರು ಇದ್ದಾರೆ. ಹಾಟ್ ಡಾಗ್ಸ್ ಅಮೆರಿಕದಲ್ಲಿ ಫೇಮಸ್ ಇದೆ. ಹಾಟ್ ಡಾಗ್ಸ್ ನಾಯಿ ಕಡು ತಿಂತಾರೆ. ಪಬ್ಲಿಕ್ಲಿ ಮಾಡ್ಲಿಕ್ಕಿಲ್ಲ, ಬಟ್ ದೇರ್ ಆರ್ ಡಾಗ್ ಈಟರ್ಸ್. ಬೇಟೆ ಆಡಿತು ತಿಂತಾರೆ. ಸೊ ಮಾತ್ರ ಇದಾರೆ ಅನ್ಕೊಂಡಿದ್ದೆ. ಇಲ್ಲ, ಚಾಂಡಾಲರ್ ಅಂತ ಇದ್ದಾರೆ. ಇದು ಶಾಸ್ತ್ರದಲ್ಲಿ ಬರುತ್ತಲ್ಲ, ಚಾಂಡಾಲ ಮೀನ್ಸ್ ಒನ್ ಈಟ್ಸ್ ಡಾಗ್ ಫ್ರೆಶ್. ಧನ್ಯವಾದ. ಸೊ ಯಾವಾಗ ನಾವು ನಾಮ ಸಂಕೀರ್ತನೆ ಮಾಡ್ತೀವಿ ಅವಾಗ ನಮ್ಮ ಸೂಕ್ಷ್ಮ ದೇಹ ಬದಲಾಗ್ತಾ ಇದೆ. ಇದೊಂದು ತುಂಬಾ ಸೂಕ್ಷ್ಮವಾದಂತಹ ತತ್ವ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಮಾಯಾದೇವಿ ನಮ್ಮ ದೇಹವನ್ನ ಪ್ರತಿ ಸೆಕೆಂಡ್ ಬದಲಾಯಿಸ್ತಾ ಇದ್ದಾಳೆ. ಎವ್ರಿ ಸೆಕೆಂಡ್ ಅವರ್ ಬಾಡಿ ಇಸ್ ಚೇಂಜಿಂಗ್. ಹೇಗೆ ಟಿವಿಯಲ್ಲಿ ಫ್ರೇಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇವನ್ ತಾವೆಲ್ಲರೂ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ಬೋದು ಅಥವಾ ಮೊಬೈಲ್ ಅಲ್ಲಿ ಕೂತ್ಕೊಂಡಿರ್ಬೋದು. ಕಂಪ್ಯೂಟರ್ ಅಲ್ಲಿ ಕೂಡ ಪ್ರತಿ ಸೆಕೆಂಡ್ಗೆ ಸಮ್ 50-60 ಫ್ರೇಮ್ಸ್ ಬದಲಾಗ್ತಾ ಇರುತ್ತೆ. ಸೊ ಫಾಸ್ಟ್ ಆಗಿ ಬದಲಾಗ್ತಾ ಇರುತ್ತೆ. ಅದು ಕಂಟಿನ್ಯೂಸ್ ಮೂವಿ ತರ ಕಾಣುತ್ತೆ. ಕರೆಕ್ಟ್? ಫಿಲ್ಮ್ ಥಿಯೇಟರ್ ಅಂದ್ರೆ ಏನು? ಥಿಯೇಟರ್ ಅಲ್ಲಿ ಸ್ಕ್ರೀನ್ ನಲ್ಲಿ ಪ್ರಾಜೆಕ್ಟ್ ಮಾಡ್ತಾರಲ್ಲ, ಪ್ರತಿ ಸೆಕೆಂಡ್ ಅಲ್ಲಿ 50-60 ಫೋಟೋಸ್ ಬದಲಾಗ್ತಾ ಇದೆ. ಆಕ್ಚುಲಿ ಟಿವಿಯಲ್ಲಿ ಅದು ಸ್ಕ್ರೀನಿಂಗ್ ಅಂದ್ರೆ ಏನು? ಫೋಟೋಸೇ. ಒಂದು ಫೋಟೋ ನೆಕ್ಸ್ಟ್ ಇನ್ನೊಂದು ಫೋಟೋ ನೆಕ್ಸ್ಟ್ ಇನ್ನೊಂದು ಫೋಟೋ, ಈ ರೀತಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ. ಅದಕ್ಕೆ ಚಲನಚಿತ್ರ ಅಂತ ಕರಿತೀವಿ, ರೈಟ್? ಚಲನಚಿತ್ರ, ಇಟ್ಸ್ ಮೂವಿಂಗ್ ಫಾಸ್ಟ್. ಸೊ ಈ ಜಗತ್ತು ಕೂಡ ಒಂದು ಫ್ರೇಮ್ ತರ. ಪ್ರತಿ ಸೆಕೆಂಡು ಫಾಸ್ಟ್ ಆಗಿ ಮಾಯಾದೇವಿ ಫ್ರೇಮ್ಸ್ ಬದಲಾಯಿಸ್ತಾ ಇದ್ದಾಳೆ. ಗೋಯಿಂಗ್ ವೆರಿ 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 ಫಾಸ್ಟ್. ನಮ್ಮ ದೇಹ ಕೂಡ ಬದಲಾಗ್ತಾ ಇದೆ. ಎಷ್ಟು ಸೂಕ್ಷ್ಮವಾಗಿ ಬದಲಾಗ್ತಾ ಇದೆ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಎವ್ರಿ ಸೆಕೆಂಡ್ ಅವರ್ ಬಾಡಿ ಇಸ್ ಚೇಂಜಿಂಗ್. ಮಾಯಾದೇವಿ ಇಸ್ ಗಿವಿಂಗ್ ನ್ಯೂ ಬಾಡಿ, ಟೇಕಿಂಗ್ ಓಲ್ಡ್ ಬಾಡಿ, ಗಿವಿಂಗ್ ನ್ಯೂ ಬಾಡಿ. ಪ್ರತಿ ಸೆಕೆಂಡ್ ಫಾಸ್ಟ್ ಆಗಿ ಬದಲಾಗ್ತಾ ಇದೆ. ಆ ಒಂದು ಅದು ಬದಲಾವಣೆ ಗಮನಿಸೋದೇ ಕಷ್ಟ. ಪ್ರಭಾದ್ರಲ್ಲಿ ಹೇಳ್ತಾರೆ, ದ ಬಾಡಿ ಈಸ್ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಮಟಲ್ ಬಾಂಡೇಜ್ ಅಡ್ವಾನ್ಸ್ ಕರ್ಮ. ನಮ್ಮ ಕರ್ಮಾನುಸಾರವಾಗಿ ನಮಗೆ ದೇಹ ಸಿಕ್ಕಿದೆ. ಯಾವಾಗ ನಾವು ಹರಿಕೃಷ್ಣ ಮಂತ್ರ ಸ್ಟಾರ್ಟ್ ಮಾಡ್ತೀವಿ ಆವಾಗ ನಮ್ಮ ಕರ್ಮ ನಾಶ ಹೋಗ್ತಾ ಇದೆ. ಸೊ ನಮ್ಮ ದೇಹ ಕೂಡ ಬದಲಾಗ್ತಾ ಇದೆ. ಇದಕ್ಕೆ ಪ್ರಮಾಣ ಏನು? ಯಾವಾಗ ಚಾಂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವರ ಮುಖದಲ್ಲಿ ಒಂದು ತೇಜ ಬರುತ್ತೆ, ತೇಜಸ್, ಬ್ರೈಟ್ನೆಸ್, ಶಾಂತ ಅವರ ಮನಸ್ಸು ಶಾಂತವಾಗುತ್ತೆ. ಅವರು ಒಳ್ಳೆ ದಿನಚರ್ಯೆಯನ್ನು ಪಾಲನೆ ಮಾಡೋದ್ರಿಂದ ಅವರ ದೇಹದಲ್ಲಿ ಒಳ್ಳೆ ಲಕ್ಷಣಗಳು ಕಾಣಿಸ್ತವೆ. ಸೊ ದರ್ ಇಸ್ ಟ್ರಾನ್ಸ್ಫಾರ್ಮೇಶನ್, ಬದಲಾಗ್ತಾ ಇದೆ. ದೇಹ ಕೂಡ ಬದಲಾಗ್ತಾ ಇದೆ. ಆದ್ರೆ ನಮ್ಮ ಪ್ರಾರಬ್ಧ ಕರ್ಮ ಚೇಂಜ್ ಆಗ್ತಾ ಇದೆ. ಸೊ ಎನ್ನಾಮ ಧ್ಯೇಯ ಮಧುನಾ ಶಜಹಾತಿ ಬಂಧಂ. ಭಗವಂತನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಒಬ್ಬನು ಬಂಧನದಿಂದ ಮುಕ್ತನಾಗಬಹುದು. ಇಟ್ಸ್ ಪಾಸಿಬಲ್. ಹಿಂದೆ ಅವನು ಎಂಥದೇ ಪಾಪ ಮಾಡಿರ್ಲಿ, ಈಗ ಅವನು ಚಾಂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವನು ಬದಲಾಗ್ತಾನೆ. He becomes changed. ಆದ್ರೆ ನಾವು ಮತ್ತೆ ಅಪರಾಧ ಮಾಡಕ್ ಹೋಗ್ಬಾರ್ದು. We should lead a pure life. Okay?
ಸೊ ಇನ್ನೊಂದು 4-5 ಶ್ಲೋಕಗಳಿವೆ. ಇದನ್ನ ಓದಿ ಇವತ್ತು ಈ ಚಾಪ್ಟರ್ ಮುಗಿಸೋಣ. ನೆಕ್ಸ್ಟ್ ಯಾರು? ಭಾನುಕುಮಾರಿ ರಾಧಾ ಮಾತಾಡಿ. ಪ್ರಭುಜಿ ನಾನು ಓದ್ತೇನೆ ಪ್ರಭುಜಿ. ಜಯಲಕ್ಷ್ಮಿ ಅವರು ಓದಿ. ಓಕೆ, ಓದಿ ಮಾತಾಡಿ. ಓದ್ಲ ಪ್ರಭುಜಿ? ಓದಿ ಬೇಗ ಹರೇ ಓದಿ. ಕೃಷ್ಣ. ಆಮೇಲೆ ಅಪಾರ ಬಲ ಪರಾಕ್ರಮಗಳಿಂದ ಕೂಡಿಕೊಂಡು ಪ್ರಿಯವ್ರತ ಮಹಾರಾಜನು ಭೌತಿಕ ಐಶ್ವರ್ಯಗಳನ್ನು ಭೋಗಿಸುತ್ತಿರುವಾಗ ಒಂದು ಸಲ ಹೀಗೆ ಆಲೋಚಿಸತೊಡಗಿದನು. ನಾನು ಮಹರ್ಷಿ ನಾರದರಿಗೆ ಪೂರ್ಣವಾಗಿ ಶರಣಾಗಿದ್ದರು ಮತ್ತು ವಾಸ್ತವವಾಗಿ ಕೃಷ್ಣ ಪ್ರಜ್ಞಾ ಮಾರ್ಗದಲ್ಲಿದ್ದರು. ಅದು ಹೇಗೋ ಭೌತಿಕ ಕಾರ್ಯಗಳಲ್ಲಿ ಸಿಲುಕಿದ್ದೇನೆ. ಹೀಗೆ ಅವನ ಮನಸ್ಸು ಉದ್ವಿಗ್ನವಾಯಿತು ಮತ್ತು ಅವನು ವೈರಾಗ್ಯ ಭಾವವನ್ನು ಮಾತನಾಡತೊಡಗಿದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಈಗ ಮತ್ತೆ ನಾರದರ ಆಲೋಚನೆ ಬರ್ತಾ ಇದೆ. ನಾರದರು ಸೇವೆ ಮಾಡ್ತಾ ಇದ್ದ ನಾನು ಈಗ ನಾನು ಮತ್ತೆ ಭೌತಿಕ ಚಟುವಟಿಕೆಗಳು ತೊಡಗಿದ್ದೀನಿ ಅಂತ ಆಲೋಚನೆ ಮಾಡ್ತೀನಿ. ಏನ್ ಆಲೋಚನೆ ಮಾಡ್ತಾನೆ? 37ನೇ ಶ್ಲೋಕ. ಹರೇ ಕೃಷ್ಣ ಪ್ರಭು. ರಾಜನು ಹೀಗೆ ತನ್ನನ್ನು ಟೀಕಿಸಿಕೊಳ್ಳತೊಡಗಿದನು. ಅಯ್ಯೋ, ನನ್ನ ಇಂದ್ರಿಯ ಭೋಗದ ಕಾರಣದಿಂದಾಗಿ ನಾನು ಅದೆಷ್ಟು ನಿಂದನೆಗೆ ಪಾತ್ರನಾಗಿದ್ದೇನೆ. ನಾನೀಗ ಮುಚ್ಚಿದ ಬಾವಿಯಂತೆಯೇ ಇರುವ ಭೌತಿಕ ಭೋಗದಲ್ಲಿ ಬಿದ್ದಿದ್ದೇನೆ. ನಾನು ಸಾಕಷ್ಟು ಅನುಭವಿಸಿದ್ದೇನೆ. ನಾನು ಇನ್ನೂ ಹೆಚ್ಚು ಅನುಭವಿಸ ಬಯಸುವುದಿಲ್ಲ. ನಾನು ಹೇಗೆ ನನ್ನ ಹೆಂಡತಿಯ ಕೈಗಳಲ್ಲಿ ಕುಣಿಯುವ ಕೋತಿಯಂತಾಗಿದ್ದೇನೆ ಎಂಬುದನ್ನು ನೋಡಿ ಇದರಿಂದಾಗಿ ನಾನು ಖಂಡನೆಗೆ ಅರ್ಹನಾಗಿದ್ದೇನೆ. ಹರೇ ಕೃಷ್ಣ. So he thinks that he's like a doll, play doll in the hands of his wife. Next, 38ನೇ ಶ್ಲೋಕ. ಶಬ್ ಅಂದ್ರೆ ಏನು? ಓದ್ಲಿ ಪ್ರಭುಜಿ? ಪ್ರಿಯವ್ರತ ಮಹಾರಾಜನು ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ತನ್ನ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡನು. ತನ್ನ ಐಹಿಕ ಸಂಪತ್ತೆಲ್ಲವನ್ನೂ ಅವನು ತನ್ನ ವಿಧೇಯ ಪುತ್ರರಲ್ಲಿ ಹಂಚಿದನು. ಯಥೇಚ್ಛವಾಗಿ ಇಂದ್ರಿಯ ತೃಪ್ತಿಯನ್ನು ನೀಡಿದ್ದ ತನ್ನ ಪತ್ನಿಯೂ ಸೇರಿದಂತೆ ತನ್ನ ಮಹತ್ತರವಾದ ಹಾಗೂ ಐಶ್ವರ್ಯಯುಕ್ತ ಸಾಮ್ರಾಜ್ಯವೆಲ್ಲವನ್ನೂ ತ್ಯಜಿಸಿದನು. ಸಕಲ ಸಂಘಗಳನ್ನು ಅವನು ಪೂರ್ಣವಾಗಿ ತೊರೆದನು. ಶುದ್ಧವಾದ ಅವನ ಹೃದಯವು ದೇವೋತ್ತಮ ಪರಮಪುರುಷನ ಲೀಲಾ ಸ್ಥಾನವಾಯಿತು. ಹೀಗೆ ಅವನು ಕೃಷ್ಣ ಪ್ರಜ್ಞಾ ಪಥಕ್ಕೆ ಆಧ್ಯಾತ್ಮ ಜೀವನಕ್ಕೆ ಮರಳಲು ಸಮರ್ಥನಾದನು. ಮಹಾ ಸಂತರಾದ ನಾರದರ ಅನುಗ್ರಹದಿಂದ ತಾನು ಪಡೆದಿದ್ದ ಸ್ಥಾನವನ್ನು ಮತ್ತೆ ಪಡೆಯಲು ಅವನು ಶಕ್ತನಾದನು. ಹರೇ ಕೃಷ್ಣ ಪ್ರಭು. ಇಲ್ಲಿ ಒಂದು ಒಳ್ಳೆಯ ಪದ ಇದೆ. ಹೃದಯ, ಅವನ ಪವಿತ್ರ ಹೃದಯ ಗೃಹೀತ ಹರಿವಿಹಾರ ಅಂದ್ರೆ ಭಗವಂತನ ಲೀಲಾ ಸ್ಥಳವಾಯಿತು. ಭಗವಂತ ಬೃಂದಾವನದಲ್ಲಿ ಲೀಲೆ ಮಾಡ್ತಾನೆ. ಆದ್ರೆ ಯಾವಾಗ ನಮ್ಮ ಹೃದಯ ಪರಿಶುದ್ಧವಾಗುತ್ತೋ ನಮ್ಮ ಹೃದಯವೇ ಬೃಂದಾವನ. ರೈಟ್? ಅನ್ಯರ ಹೃದಯಮನ್ ಮೋರಾಮನ್ ಬೃಂದಾವನ್. ಚೈತನ್ಯ ಒಬ್ರು ಹೇಳ್ತಾರೆ, ಬೇರೆಯವರ ಹೃದಯ ಮನಸ್ಸು, ಆದ್ರೆ ನನ್ನ ಮನಸ್ಸು ಬೃಂದಾವನ. ಸೊ ಅಂತಹ ಬೃಂದಾವನದಲ್ಲಿ ಕೃಷ್ಣ ಲೀಲೆಯನ್ನು ಮಾಡ್ತಾನೆ. ಸೊ ಪ್ರಿಯವರ್ತ ಮಹಾರಾಜರ ಹೃದಯ ಬೃಂದಾವನವಾಯಿತು. 39, 40, 41 3 ಶ್ಲೋಕಗಳು. ಎಸ್, ಓದಿ. ರಾತ್ರಿಯ ಅಂಧಕಾರವನ್ನು ಮಹಾರಾಜ ಪ್ರಿಯವ್ರತನ ಕಾರ್ಯಗಳನ್ನು ಕುರಿತು ಅನೇಕ ಪ್ರಸಿದ್ಧ ಶ್ಲೋಕಗಳಿವೆ. ಪ್ರಿಯವ್ರತ ಮಹಾರಾಜನು ಮಾಡಿದಂತಹ ಕಾರ್ಯಗಳನ್ನು ದೇವೋತ್ತಮ ಪರಮ ಪುರುಷನನ್ನು ಬಿಟ್ಟರೆ ಬೇರೆ ಯಾರೂ ಮಾಡಲಾರರು. ಪ್ರಿಯವ್ರತರ ಮಹಾರಾಜನು ರಾತ್ರಿಯ ಅಂಧಕಾರವನ್ನು ಕರಗಿಸಿದನು. ಅವನ ರಥಚಕ್ರದ ಪಟ್ಟಿಗಳಿಂದ ಸಪ್ತ ಸಾಗರಗಳನ್ನು ಅಗೆದನು. ಹರೇ ಕೃಷ್ಣ. ನೆಕ್ಸ್ಟ್ ವಿವಿಧ ಜನಾಂಗಗಳಲ್ಲಿ ಜಗಳವನ್ನು ನಿಲ್ಲಿಸಲು ಪ್ರಿಯವ್ರತ ಮಹಾರಾಜನು ನದಿಗಳು ಮತ್ತು ಪರ್ವತಗಳ ಅಂಚುಗಳಲ್ಲಿ ಹಾಗೂ ಅರಣ್ಯಗಳ ತುದಿಗಳಲ್ಲಿ ಗಡಿಗಳನ್ನು ಗುರುತಿಸಿದನು. ಅದರಿಂದ ಒಬ್ಬನು ಮತ್ತೊಬ್ಬನ ಆಸ್ತಿಯ ಮೇಲೆ ಅತಿಕ್ರಮಿಸದಂತಾಯಿತು. ಹರೇ ಕೃಷ್ಣ ಪ್ರಭುಜಿ. ಸೊ ಬಾರ್ಡರ್ಸ್ ಕೂಡ ಸೃಷ್ಟಿ ಮಾಡಿದ್ರು. Mark boundaries at rivers and edges and forests. Yes. Okay, next, last shloka. ಹರೇ ಕೃಷ್ಣ ಪ್ರಭುಜಿ, ಓದ್ಲಾ? ಓದಿ. ಪ್ರಿಯವ್ರತ ಮಹಾರಾಜನು ನಾರದ ಮುನಿಗಳ ಮಹಾ ಅನುಯಾಯಿ ಮತ್ತು ಭಕ್ತನಾಗಿದ್ದನು. ಅವನು ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಲೋಕಗಳಲ್ಲಿ
ಕಾಮ್ಯ ಕರ್ಮಗಳ ಬಲದಿಂದ ಅಥವಾ ಯೋಗಶಕ್ತಿಯಿಂದ ಹೊಂದಿದ ಐಶ್ವರ್ಯಗಳನ್ನು ನರಕ ಸದೃಶವೆಂದು ಪರಿಗಣಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ರೀತಿ ಭೌಮಂ ದಿವ್ಯಂ ಮಾನುಷಂ ಚ ಮಹಿತ್ವಂ ಕರ್ಮಯೋಜನಂ ಯಶ್ಚಕ್ರೇ ನಿರಯೋಪಮ್ಯಂ ಪುರುಷಾನುಜನ ಸ್ಪ್ರಿಯ. ಸೊ ತನ್ನ ಎಲ್ಲ ಐಶ್ವರ್ಯವನ್ನ ನರಕ ಸಮಾನ ಅಂತ ತಿಳಿದು ಎಲ್ಲವನ್ನ ತ್ಯಜಿಸಿ ಅವರು ವೈರಾಗ್ಯವನ್ನು ಸ್ವೀಕರಿಸ್ತಾರೆ. ತನ್ನ ಮಗನಾದಂಥ ಅಗ್ನಿಧರಿಗೆ ಅವರು ಜಂಬೂ ದ್ವೀಪವನ್ನು ಕೊಡ್ತಾರೆ. ಅಗ್ನಿಧರನ ಕತೆ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಅಗ್ನಿಧರನ ಕೃಷ್ಣ. ಮತ್ತೆ ಆ ಅಗ್ನಿಧರನಿಂದ ಅಂಗಮಹಾರಾಜರ ಜನ್ಮ, ಇದರ ಬಗ್ಗೆ ಕತೆ ಮುಂದಿನ ವಾರ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಒಂದೇ ಒಂದು ಪ್ರಶ್ನೆ ಪ್ರಭು. ಇಲ್ಲಿ ನಾವು ಸಂಕಲ್ಪ ತಗೊಳ್ಳುವಾಗ ಇಲ್ಲಿ ಜಂಬೂ ದ್ವೀಪ ಅಂತ ಹೇಳ್ತಾರಲ್ಲ ಪ್ರಭು, ನಾವು ಅಲ್ಲಿ US ಅಲ್ಲಿ ಪೂಜೆ ಮಾಡಿಸಿದಾಗ ಅವರು ಕ್ರೌಂಚ ದ್ವೀಪ ಅಂತ ಹೇಳಿದ್ರು ಪ್ರಭು. ಕ್ರೌಂಚ ದ್ವೀಪ ಅಂತ ಅದ್ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದು ಮುಂದೆ ಡಿಸ್ಕಸ್ ಮಾಡೋಣ. ಓಕೆ. ಜಂಬೂ ದ್ವೀಪ ಎಲ್ಲಿದೆ, ಭರತಖಂಡ ಎಲ್ಲಿದೆ, ಭರತ ವರ್ಷ ಎಲ್ಲಿದೆ? ಜಂಬೂ ದ್ವೀಪೆ ಭರತ ವರ್ಷೆ ಭರತಖಂಡೆ ಮೇರೋ ದಕ್ಷಿಣ ಪಂಚರೇ. ಅದು ಫೋಟೋ ನೋಡಿದ್ರೆ ಅರ್ಥ ಆಗುತ್ತೆ. ಆಕ್ಚುಲಿ ನೋಡಿ, ಐ ನಾಟ್ ಗೆಟ್ ಇಂಟು ಡಿಸ್ಕಷನ್. ಸೊ ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ಇವೆಲ್ಲ, ಬೇರೆ ಬೇರೆ ಅನಿಸಿಕೆ, ಬೇರೆ ಜನರ ಒಬ್ರೊಬ್ರದ್ದು ಒಂದೊಂದು ರೀತಿ ಅನಿಸಿಕೆ ಬರುತ್ತೆ ಇದರಲ್ಲಿ. ಬಟ್ ನಾವು ಭಾಗವತದಲ್ಲಿ ಹೇಗೆ ಹೇಳಿದೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಇದು US ಎಲ್ಲ ಕ್ರೌಂಚ ದ್ವೀಪಕ್ಕೆ ಸೇರಿದ್ಯಾ ಅಂತ ಬಂತು ಡೌಟ್. ಅದು ಆಧುನಿಕ ಜನರಿಗೆ ಅರ್ಥ ಆಗೋ ತರ ಅದು ಒಂದು ನಾಮಕರಣ ಮಾಡಿರ್ತಾರೆ. ಬಟ್ ಆ ಒಂದು ಅಳತೆಗಳು ಮ್ಯಾಚ್ ಆಗೋದಿಲ್ಲ. ಕ್ರೌಂಚ ದ್ವೀಪ ತುಂಬಾ ದೊಡ್ಡ ದ್ವೀಪ. ಈವನ್ ಭಾರತ ವರ್ಷ ಕೂಡ ವೆರಿ ಬಿಗ್. ಕೇವಲ ಭಾರತ ಹಿಮಾಲಯದಿಂದ ಏನಂತಾರೆ ಕನ್ಯಾಕುಮಾರಿವರೆಗೂ ಅಷ್ಟೇ ಅಲ್ಲ. ಭಾರತ ಇಸ್ ವೆರಿ ಬಿಗ್ ಲ್ಯಾಂಡ್, ಇಟ್ಸ್ ಹೋಲ್ ಗ್ಲೋಬ್ ಅಂಡ್ ಮೋರ್. ಸೊ ಅದನ್ನ ನಾವು ಡಿಸ್ಕಸ್ ಮಾಡೋಣ, ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡೋಣ. ಸುಮ್ಮನೆ ಈಗ ತಲೆ ಕೆಡಿಸೋದು ಬೇಡ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಲಾಸ್ಟ್ ಟೈಮ್ ಯಾರು 3 ಜನ ಭಾಗವತಂ ಸ್ಪಾನ್ಸರ್ ಮಾಡಿದ್ರಲ್ಲ, ಮಾತಾಜಿ ರಿಮೆಂಬರ್? ಕೃಷ್ಣ ಪ್ರಭು ಸರಸ್ವತಿ ಮಾತಾಜಿ ಮಾಡಿ. ಸರಸ್ವತಿ ಮಾತಾಜಿ ಕಳ್ಸ್ಕೊಡ್ತೀನಿ ಪ್ರಭುಜಿ. ಓಕೆ. ಒಬ್ಬ ಹುಡುಗ ರೆಡಿ ಇದ್ದಾನೆ. he cannot apply, so he can take English. He can take ಇಂಗ್ಲಿಷ್ ಎಷ್ಟಾಗುತ್ತೆ? ಏನ್ ಮಾತಾಡಿ? ಇಂಗ್ಲಿಷ್ ವರ್ಷನ್ಗೆ ಎಷ್ಟು? ಇಂಗ್ಲಿಷ್ ಸುಮಾರು 8,000, ಕನ್ನಡ ಸುಮಾರು 7,200. ಎಷ್ಟಾಗುತ್ತೆ ಅಷ್ಟು ಕೊಡಿ. ಯು ಕ್ಯಾನ್ ಪೂಲ್ ದ ಲಕ್ಷ್ಮಿ ಅಂಡ್ ದೆನ್ ಗಿವ್ ಡೊನೇಷನ್ಸ್. ಸೊ ಬೇರೆಯವ್ರಿಗೂ ಕೂಡ ಈ ರೀತಿ ಭಾಗವತಂ ದಾನ ಮಾಡೋ ಇಚ್ಛೆ ಇದ್ರೆ ತಾವು ಮುಂದೆ ಬರ್ಬೋದು, ನಮಗೆ ತಿಳಿಸಿ. ವಿಲ್ ಫೈಂಡ್ ದ ರಿಸಿಪಿಯೆಂಟ್ಸ್ ಅಂಡ್ ವಿಲ್ ಡಿಸ್ಟ್ರಿಬ್ಯೂಟ್. ಸೊ ತುಂಬಾ ಕಾಸ್ಟ್ಲಿ ಅಂತ ಅನ್ಸಿದ್ರೆ ಓಕೆ, 7,000-8,000 ಕೊಡೋಕ್ಕಾಗಲ್ಲ. ಓಕೆ, ಯು ಕ್ಯಾನ್ ಗಿವ್ ಪಾರ್ಟ್ ಅಮೌಂಟ್ 50% ಕೊಡ್ಬೋದು. ಸೊ ದೆನ್ ಇನ್ನೊಬ್ರು 50% ಕೊಟ್ಟರೆ ಒಂದು ಭಾಗ ಸ್ಪಾನ್ಸರ್ ಆಗ್ಬಿಡುತ್ತೆ. ಕಂಬೈನ್ಡ್ ಎಫರ್ಟ್ ಅಲ್ಲಿ ಕೂಡ ವಿ ಕ್ಯಾನ್ ಡಿಸ್ಟ್ರಿಬ್ಯೂಟ್ ಭಾಗವತಂ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಸ್ಪಾನ್ಸರ್ ಮಾಡಲು ಇಚ್ಛೆ ಪಡ್ತಾ ಇದ್ದೀರಾ ಇವತ್ತು? ಭಾಗವತಂ ಅಮಲ ಪುರಾಣ. ಓಕೆ. ಸೊ ಯೋಚನೆ ಮಾಡಿ. ಮತ್ತೆ ಇನ್ನು ಟೈಮ್ ಇದೆ, ಸೆಪ್ಟೆಂಬರ್ ಎಂಡ್ವರೆಗೂ ಟೈಮ್ ಇದೆ. ಭಾಗವತ ಪೂರ್ಣಿಮೆ ಸೆಪ್ಟೆಂಬರ್ 17th ಐ ಥಿಂಕ್. ಸೊ ಅಲ್ಲಿವರೆಗೂ ಟೈಮ್ ಇದೆ. ಒಳಗಡೆ ಯು ಕ್ಯಾನ್ ಟ್ರೈ ಟು ಡಿಸ್ಟ್ರಿಬ್ಯೂಟ್ ಭಾಗವತಂ ಸೆಟ್ ವಿತರಣೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಮಹಾಪುರಾಣ ಕೀ ಜಯ. ಶ್ರೀಲ ಗುರುಪಾದ್ ಕೀ ಜಯ.